ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ. ನಾವಂಕರು ಮಸ್ತ್ ಅದೇವಿ ನೋಡ್ರಿ. ನಂಗಂಕರು ಭಾಳ ಖುಷಿ ಆಗತೈತಿ. ಯಾಕಪ್ಪ ಅಂದ್ರೆ 201 ಸಬ್ಸ್ಕ್ರೈಬರ್ಸ್ ಆಗಿರಿ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ಧನ್ಯವಾದಗಳು. ಹಂಗೆ ನನ್ನ ವಿಡಿಯೋಗೆ ಒಳ್ಳೆ ಕಮೆಂಟ್ ಹಾಕತ್ತೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಹಂಗೆ ಇನ್ನೊಂದು ಮಾತು ಹೇಳ್ರಿ, ಈಗ ಸಿಲೆಬಸ್ ಎಲ್ಲ ಹೇಳಿಂದ ಖಾಲಿನೇ ಇರ್ತೀವಿಲ್ಲೋ, ಅವಾಗ ನಾನು ಹಂಗೆ ರ್ಯಾಂಡಮ್ ಆಗಿ ಬೇರೆ ಯಾವುದಾರ ವೀಡಿಯೋ ಮಾಡಿದ್ರೆ ನೀವು ಇಷ್ಟಪಡ್ತೀರೇ ಇಲ್ಲ ಅನ್ನೋದನ್ನು ಒಂಚೂರು ಕಮೆಂಟ್ ಮಾಡಿರಿ. ಹಂಗೆ ಹೇಳಿದ್ರೆ ನನಗೆ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ನೋಡಿರಿ. ನಿಮ್ಮ ಇಷ್ಟ ಇದ್ರೆ ಹೇಳ್ರಿ, ಇಲ್ಲಾಂದ್ರೆ ನಿಮ್ಮ ಇಷ್ಟ. ನೀವು ಹೇಳಿದ್ರೆ ನನಗೂ ಒಂದು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಹುಮ್ಮಸ್ಸು ಬರ್ತೈತಿ. ನೋಡಿರಿ, ಈ ಮಾಡಬೇಕು ಬೇಡ ಅಂತಂದು ಕಮೆಂಟ್ ಮಾಡಿರಿ. ಬರ್ರಿ, ನಂಗಂಕರು ಭಾಳ ಖುಷಿ ಆಗತೈತಿ. ನೀವು ಇಷ್ಟು ನೋಡಿ ಪ್ರೋತ್ಸಾಹ ಮಾಡಿ ಕಮೆಂಟ್ ಮಾಡಾಕತ್ತಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು 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 ಅನಂತ ಧನ್ಯವಾದಗಳು. ಬರ್ರಿ, ಇವತ್ತು ಮೇನ್ ಟಾಪಿಕಿಗೆ ಬರೋನು. ಏನಪ್ಪ ಅಂದ್ರೆ ಖುಷಿಯೊಳಗೆ ಮಾತು ಸತಿಕರ ತೊದ್ಲಾಕತ್ತಾವ ನಾನು. ಏನಪ್ಪ ಅಂದ್ರೆ ಇವಾಗ ಒಂದು ಪಾಠ ನೋಡೋನು. ಯಾವುದಪ್ಪ ಅಂದ್ರೆ ಸಿಪಾಯಿನೂ ಅಲ್ಲ ಸನ್ಯಾಸಿನೂ ಅಲ್ಲ, ಎಂಟೇರಿನ ಬಂಟ ಅಂತ ನೋಡೋನು. ಇದನ್ನು ಬರೆದವರು ಡಾಕ್ಟರ್ ಹನ್ನೂರು ಕೃಷ್ಣಮೂರ್ತಿ ಅವರು. ಬರ್ರಿ ನೋಡ್ಕೊತ ಹೋಗೋನು ಕತೆ ಯಾವ ರೀತಿ ಆಗೈತೆ ಅಂತಂದು. ಕತೆ ಅಂಕರು ಭಾಳ ಇಂಟ್ರೆಸ್ಟ್ ಆಗೈತಿ. ಬರ್ರಿ ನೋಡ್ಕೊತ ಹೋಗೋನು. ರೆಡಿ? ಬರ್ರಿ. ವಿಡಿಯೋ ಭಾಳ ಲೆಂತಿ ಐತೆ ಅಂತಂದು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ಒಂದು ಪಾಠ ಪೂರ್ತಿ ಒಂದು ವಿಡಿಯೋದಾಗ ಮುಗಿಸೀನಿ. ಬೇಜಾರು ಮಾಡ್ಕೊಲಾರ್ದ ನೋಡ್ರಿ. ಬರ್ರಿ ಪಾಠ ಶುರು ಮಾಡೋಣ. ಆದ್ರೆ ಇದು ಫುಲ್ ಓದ್ಕೊತ ಹೋದಂಗೆಲ್ಲ ಒಂದು 14-15 ಪೇಜ್ ಐತಿ. ನಿಮಗೂ ಎಕ್ಸಾಮ್ ಸಮೀಪ ಐತಿ. ಆದ್ದರಿಂದ ನಾನು ಬರೀ ಕತೆ ಅಷ್ಟೇ ಹೇಳ್ತೀನಿ, ನೀವು ಕೇಳ್ಕೊತ ಹೋಗ್ರಿ. ಇಷ್ಟ ಆಗತ್ತೆ ಅಂದ್ಕೊಂಡೀನಿ. ಬರ್ರಿ. ಈ ಕತೆ ಏನಪ್ಪ ಅಂದ್ರೆ ಹನ್ನೂರು ಕೃಷ್ಣಮೂರ್ತಿಯವರ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಒಂದು ಪ್ರಸಿದ್ಧ ಕಾದಂಬರಿಯಾಗಿದ್ದು ಕನ್ನಡ ಸಾಹಿತ್ಯದ ಮಹತ್ವದ ಸ್ಥಾನ ಪಡೆದೈತಿ. ಇದು ಒಂದು ಸಾಮಾನ್ಯ ದಳವಾಯಿಯೊಬ್ಬನ ಆತ್ಮಕಥೆ ಆಗೈತಿ. ಇದ್ರೊಳಗೆ ದಳವಾಯಿ ಕತೆ ನಿಮಿತ್ತ ಮಾತ್ರ ಇದೊಂದು ಕಾವ್ಯಮಯ ಕಥನ ಆಗೈತಿ. ದಳವಾಯಿ ಜೀವನದ ಅನುಭವವನ್ನು ರಸವತ್ತಾಗಿ ವರ್ಣಿಸುವುದರ ಜೊತೆಗೆ ಸಾಮಾನ್ಯ ಜನರ ಜೀವನದ ಒಳನೋಟವು ನಮಗೆ ದಕ್ತೈತಿ. ದಳವಾಯಿ ತನ್ನ ಸಿಪಾಯಿಗಳೊಂದಿಗೆ ತಿರುಗುತ್ತಿರುವಾಗ ಆದ ಒಂದು ಸಣ್ಣ ಸಂಘರ್ಷದಲ್ಲಿ ತೀವ್ರವಾಗಿ ಗಾಯಗೊಳ್ತಾನ, ಗುಂಡಿಯಲ್ಲಿ ಬೀಳ್ತಾನ. ಅವನ ಜೊತೆಗಾರರೆಲ್ಲ ಚೆಲ್ಲಾಪಿಲ್ಲಿ ಆಗ್ತಾರ. ಅವನು ಅರೆ ಪ್ರಜ್ಞೆಯಲ್ಲಿರ್ತಾನ. ತನ್ನ ಕುದುರೆಯ ಮೇಲೆ ಒರಗಿಕೊಂಡು ಕಾವೇರಿಪುರ ಗ್ರಾಮಕ್ಕೆ ತಲುಪ್ತಾನ. ಆ ಗ್ರಾಮದ ಜನ ಇವನನ್ನು ಉಪಚಾರ ಮಾಡ್ತಾರೆ. ಅಲ್ಲಿಯೇ ಒಂದು ಮಂಟಪದಲ್ಲಿ ಬಿಡಾರ ಹೂಡಿ ಸುಧಾರಿಸಿಕೊಳ್ಳಲು ತೊಡಗ್ತಾನ. ಬರ್ರಿ, ಇಲ್ಲಿಂದ ನಮ್ಮ ಕತೆ ಚಲುವಾಕತಿ. ಅಂದ್ರೆ ಈ ಕತೆ ಪೂರ್ತಿ ದಳವಾಯಿ ಹೇಳ್ತಾನೆ, ನೀವು ಅವನ ಪಾಯಿಂಟ್ ಆಫ್ ವ್ಯೂ ನೋಡ್ಕೊತ ಹೋಗ್ರಿ. ಛತ್ರದ ಜಗಲಿಯಲ್ಲಿ ತಂಗಿದ್ದ ದಿನಗಳ ಒಂದು ರಾತ್ರಿ ಸುತ್ತಲೂ ಬಯಲು ಪ್ರದೇಶ ಇರ್ತೈತಿ. ಅರೆ ಬೆಳದಿಂಗಳ ಮತ್ತು ಅರೆಗತ್ತಲ ಆವರಿಸಿರ್ತೈತಿ. ಬಹುಶಃ ಅದು ಅರ್ಧರಾತ್ರಿ ಸಮಯವಾಗಿರ್ಬೋದು. ಊರವರು ನನಗೆ ಮಲಗಲು ಅಂಚೆ ಕಡ್ಡಿ ಚಾಪಿ ರಾಗಿ ಹೊಟ್ಟಿನ ದಿಂಬು ಮತ್ತು ಕಂಬಳಿಯನ್ನು ಕೊಟ್ಟಿದ್ರು. ಒಂದು ರಾತ್ರಿ ಇದ್ದಕ್ಕಿದ್ದಂತೆ ತೋಪಿನ ಕಡೆಯಿಂದ ವಿಚಿತ್ರವಾದ ಶಬ್ದಗಳ ಕೇಳಿಬರಾಕತ್ತಿದ್ವು. ತೋಪಿನ ಮೇಲಿದ್ದ ಕಪಿಗಳು ಜೋರಾಗಿ ಕಿರುಚಾಡತೊಡಗಿದವು. ಗೂಡಿನೊಳಗಿದ್ದ ಪಕ್ಷಿಗಳು ತಮ್ಮ ದನಿ ಬದಲಾಯಿಸಿ ಕೂಗಾಕತ್ತಿದ್ವು. ಇದು ಅಪಾಯದ ಮುನ್ಸೂಚನೆ ಅಂತಂದು ಅರಿತು ನಾನು ಎದ್ದು ಕುಳಿತೆ. ಜಗಲಿಯ ಪಕ್ಕದಲ್ಲಿದ್ದ ಕುದುರೆಯು ಕಡಿವಾಣ ಜಗ್ಗಾಟತೊಡಗಿತು. ಅಪಾಯ ಹತ್ತಿರದಲ್ಲಿಯೇ ಇದೆ ಎಂದು ತಿಳಿದು ಮೈತುಂಬ ಕಂಬಳಿಯನ್ನು ಹೊದ್ಕೊಂಡು ಕಣ್ಣು ಬಿಟ್ಟು ಕೂತೆ ಅಂತಂದು ಹೇಳ್ತಾರೆ. ಮರದ ಮೇಲಿದ್ದ ಕಪಿಗಳು, ಕಾಗೆಗಳು ಹಾಗೂ ಇತರ ಪಕ್ಷಿಗಳ ಕೂಗಾಟ ಇನ್ನಷ್ಟು ಜೋರಾಯಿತು. ಈಗ ತೋಪಿನ ಕಡೆಯಿಂದ ಒಂದು ಹುಲಿ ನಾನು ಇದ್ದ ಜಗುಲಿಯ ಕಡೆಗೆ ಬರ್ತಿತ್ತು. ಮನುಷ್ಯನ ವಾಸನೆ ಹಿಡಿದಂತೆ ಅದು ನಿಧಾನವಾಗಿ ಮುಂದೆ ಬರ್ತಿತ್ತು. ನಾನು ಇದನ್ನು ಸರಿಯಾಗಿ ಗಮನಿಸಿ ಅದು ನಡುಪ್ರಾಯದ ಬಲಿಷ್ಠವಾದ ಹುಲಿಯಾಗಿರ್ಬೇಕಂತಂದು ನಾನು ತಿಳ್ಕೊಂಡೆ ಅಂತಂದು ದಳವಾಯಿ ಅವರು ಹೇಳ್ತಾರೆ. ಈಗ ನಾ ಏನು ಹೇಳ್ತೀನಲ್ಲ, ಇದನ್ನು ಈ ಪಾಠದಾಗಿರೋ ಕಥೆ ನಾಯಕ ದಳವಾಯಿ ಹೇಳಕತ್ತಾನಂತಂದು ತಿಳ್ಕೊರಿ. ನೆಕ್ಸ್ಟ್,
ಕಾವೇರಿಪುರ ಗ್ರಾಮವು ಕಾಡಿನ ಅಂಚಿನಲ್ಲಿ ಇದ್ದುದರಿಂದ ಇಲ್ಲಿಗೂ ತನ್ನ ರಾತ್ರಿ ಬೇಟೆ ವಿಸ್ತರಿಸಿದ್ದ ಹುಲಿ ತನ್ನ ಅಂಚಿನ ನಡಿಗೆಯಲ್ಲಿ ಬರ್ತಿತ್ತು. ಅದು ಹತ್ತಿರ ಬರುತ್ತಿದ್ದಂತೆ ನನ್ನ ಬಲಾಢ್ಯ ಕುದುರೆ ತೀವ್ರ ಗತಿಯಲ್ಲಿ ಜಗ್ಗಾಡಿ ಮುಂಗಾಲೆತ್ತು ಕೆನೆಯಿತು. ಮರದ ಮೇಲಿದ್ದ ಕೇಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕಿರುಚಾಟಕ್ಕೂ ಕುದುರೆಯ ಕೆನೆತಕ್ಕೂ ಹುಲಿ ಏನು ಬೆದರಿದಂತೆ ಕಾಣಲಿಲ್ಲ. ಅಷ್ಟರ ಮೇಲೆ ಅದಕ್ಕೆ ಬೇಟೆಯ ಗುರಿ ಏನೂ ಇದ್ದಂತಿರಲಿಲ್ಲ. ತೊರೆಯಲ್ಲಿ ದಾಹ ತಣಿಸಿಕೊಂಡಿದ್ದ ಹುಲಿ ನಿಧಾನವಾಗಿಯೇ 3 ಸುತ್ತಿನ ಅರಣ್ಯದಲ್ಲಿ ಮಾಯ ಆಯಿತು. ಆದರೂ ಅದು ಹುಲಿ ನನ್ನ ಎದೆ ಮೇಲೆ, ಹೊಟ್ಟೆ ಮೇಲೆ, ತಲೆ ಮೇಲೆ ಹಿಂಗಾಲು ಮುಂಗಾಲು ಊರಿ ನೆಗೆದು ಹಾರಿ ಹೋದಂತೆ ನನಗೆ ಅನಿಸಿತು. ಆ ಘಟನೆಯ ನಂತರ ಕಾಡು ಪ್ರಾಣಿಗಳ ಭಯದಿಂದ ತಪ್ಪಿಸಿಕೊಳ್ಳಲು ಒಂದು ಉಪಾಯ ಹೂಡಿದೆ. ಹೇಗೋ ಗ್ರಾಮಸ್ಥರು ಚಾಪೆ ದಿಂಬಿನ ಜೊತೆಗೆ ಚಳಿ ಕಾಯಿಸಲು ಒಡೆದ ಮಡಕೆಯ ಅಗ್ನಿಕುಂಡವನ್ನು ಕೊಟ್ಟಿದ್ದರು. ದಿನನಿತ್ಯ ಊರವರಿಗಾಗಿ ಸೌದೆ ತರ್ತಿದ್ದೆ. ಅದರಲ್ಲಿ 1-2 ತುಂಡುಗಳು ಉಳಿಸಿಕೊಂಡು ರಾತ್ರಿ ಅಗ್ನಿಕುಂಡದಲ್ಲಿ ಸಣ್ಣ ಬೆಂಕಿ ಹಚ್ತಿದ್ದೆ. ಆ ಬೆಂಕಿಯ ಬೆಳಕು ಮತ್ತು ಹೊಗೆಯಿಂದ ಕಾಡು ಪ್ರಾಣಿಗಳು ಹತ್ತಿರ ಬರದಂತೆ ನೋಡಿಕೊಳ್ತಿದ್ದೆ. ಹೀಗೆ ಕಾಡಿನ ಮಧ್ಯೆ ಭಯ ಮತ್ತು ಎಚ್ಚರಿಕೆಯೊಂದಿಗೆ ನಾನು ನನ್ನ ದಿನಗಳನ್ನು ಸಾಗಿಸುತ್ತಿದ್ದೆ ಅಂತಂದರೆ ದಳವಾಯಿ ಹೇಳ್ತಾನೆ. ಧರ್ಮಛತ್ರದಿಂದ ಸ್ವಲ್ಪ ದೂರದಲ್ಲಿ ಒಂದು ತೊರೆ ಇತ್ತು. ಅಂದ್ರೆ ಪ್ರಯಾಣಿಕರು ತಂಗುವ ಸ್ಥಳದಲ್ಲಿ, ಅಂದರೆ ಧರ್ಮಛತ್ರ ಅಂದ್ರೆ ಪ್ರಯಾಣಿಕರು ತಂಗುವ ಸ್ಥಳ, ತೊರೆ ಅಂದ್ರೆ ಸಣ್ಣ ಹೊಳೆ. ಅಂದ್ರೆ ಅವ ಇದ್ದ ಧರ್ಮಛತ್ರದಲ್ಲಿ ಸ್ವಲ್ಪ ದೂರದಿಂದ ಒಂದು ಸಣ್ಣ ಹೊಳೆ ಇತ್ತಂತಂದು ಹೇಳ್ತಾನೆ. ಊರಿನ ಜನರು ಅದನ್ನು ನಲ್ಲಿ ತೊರೆ ಎಂದು ಕರೀತಿದ್ರಂತ. ನಾನು ಊರಿಗೆ ಭಿಕ್ಷೆ ಕೇಳಲು ಹೋದಾಗ ಅಲ್ಲಿನ ಹಿರಿಯರು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಒಂದು ಹಳೆಯ ಕಥೆಯನ್ನು ಹೇಳ್ತಿದ್ರು. ಆ ಕತೆ ಪ್ರಕಾರ ನಲ್ಲಿ ತೊರೆ ನೀರು ಹತ್ತಿರದಲ್ಲಿದ್ದ ನಲ್ಲಿ ಬೆಟ್ಟದಿಂದ ಹರಿದು ಬರ್ತಿತ್ತು. ಧರ್ಮಛತ್ರದ ಹತ್ತಿರದ ಮಂಟಪ ಒಬ್ಬ ಜಂಗಮ, ಹತ್ತಿರ ಮಂಟಪದಲ್ಲಿ ಒಬ್ಬ ಜಂಗಮ ವಾಸಿಸುತ್ತಿದ್ದನಂತೆ. ಆ ಊರಿನ ಉತ್ತರ ದಿಕ್ಕಿನಿಂದ ಒಂದು ಪ್ರದೇಶ ಸುಂದರ ಬೆಟ್ಟಗಳನ್ನು ನೋಡಿ ತುಂಬ ಸಂತಸಪಟ್ಟನಂತೆ. ಆ ಸಂತನು ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿ ತಪಸ್ಸು ಮಾಡಿದ್ದನು ಅಂತಂದು ಹೇಳ್ತಾರಂತ. ಅವನಿಗೆ ಕಾಡಿನಲ್ಲಿ ಬೆಳೆಯುವ ವನಸ್ಪತಿ ಔಷಧೀಯ ಗಿಡಮೂಲಿಕೆಗಳ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಊರಿನ ಹೆಣ್ಣು ಗಂಡು ಮತ್ತು ಮಕ್ಕಳಿಗೆ ಯಾವುದೇ ಕಾಯಿಲೆ ಬಂದರೂ ಆ ಗಿಡಮೂಲಿಕೆಗಳಿಂದ ಮದ್ದು ಔಷಧಿ ತಯಾರಿಸಿ ಗುಣಪಡಿಸ್ತಿದ್ನಂತ. ಆದ್ದರಿಂದ ಊರಿನ ಜನರು ಆ ಸಂತನನ್ನು ತುಂಬ ಗೌರವಿಸ್ತಿದ್ರು. ನಲ್ಲಿ ತೊರೆ ಮತ್ತು ನಲ್ಲಿ ಬೆಟ್ಟದ ಬಗ್ಗೆ ಇಂದಿಗೂ ಆ ಸಂತನ ಕಥೆಯನ್ನು ನೆನಪಿಸಿಕೊಂಡು ಹೇಳ್ತಿದ್ದಾರೆ ಅಂತಂದು ದಳವಾಯಿ ಹೇಳ್ತಾನೆ. ಈಗ ಆ ಅಜ್ಜ ಮಕ್ಕಳಿಗೆ ಹೇಳ್ತಿದ್ರಲ್ಲ ಆ ಕಥೆನ ಇವ ದಳವಾಯಿ ಈಗ ಕೇಳಿದ ರೀತಿಯನ್ನ ಅವ ಹೇಳ್ತಾನೆ. ಏನತ್ತಪ್ಪ ಅಂದ್ರೆ ಒಮ್ಮೆ ಇಬ್ಬರು ಪಾಳೆಗಾರರು ಚಿಕ್ಕ ರಾಜ್ಯಗಳ ಆಡಳಿತಗಾರರು ಅಂತಂದರ್ಥ. ಇಬ್ಬರು ಪಾಳೆಗಾರರು ಒಂದು ಗುಡ್ಡದ ಬಳಿ ಮುಖಾಮುಖಿ ಆಗ್ತಾರ. ಯಾರು ಮೊದಲು ದಾರಿ ಬಿಡಬೇಕೆಂಬ ವಿಷಯಕ್ಕೆ ಜಗಳ ಶುರು ಆಕೈತಂತ. ಆ ನಂತರ ಆ ಗುಡ್ಡ ನಮ್ಮ ರಾಜ್ಯದ ಸೀಮೆಗೆ ಸೇರಿದೆ ಎಂದು ಇಬ್ಬರೂ ವಾದ ವಿವಾದ ಮಾಡೋಕೆ ಚಾಲು ಮಾಡ್ತಾರಂತ. ಅವರಿಬ್ಬರ ಜೊತೆಗೆ ಸೈನ್ಯ ಸಿಪಾಯಿಗಳ ಗುಂಪು ಕೂಡ ಇತ್ತಂತ. ಆದ್ದರಿಂದ ಯುದ್ಧ ಮಾಡಲು ಸಿದ್ಧರಾಗಿದ್ರಂತ. ಆಗ ಅಲ್ಲೇ ಮರದ ಕೆಳಗೆ ಕುಳಿತಿದ್ದ ಒಬ್ಬ ಸಂತ ಒಬ್ಬ ಸಾಧು ಅವರ ಮಧ್ಯೆ ಬಂದ್ರಂತ. ಆ ಸಂತ ಹೇಳಿದ್ರಂತ, ಓ ಧೀರರೇ ಶೂರರೇ, ನೀವು ಯುದ್ಧ ಮಾಡಿದರೆ ಸೃಷ್ಟಿಯಾಗುವುದು ಸುಡುಗಾಡು ಮಾತ್ರ. ನಿಮ್ಮ ಜೀವ ದೊಡ್ಡದೋ ಅಥವಾ ಈ ಗುಡ್ಡ ದೊಡ್ಡದೋ ಎಂದು ಕೇಳಿದರು. ಆಗ ಪಾಳೆಗಾರರು ಮೌನವಾಗಿದ್ದರು. ಆದರೆ ಸಿಪಾಯಿಗಳು ಹೇಳಿದರು, ಸಾಧುವೇ, ನಾವು ಈ ಮಣ್ಣಿಗಾಗಿ ಸಾಯುವ ಮುನ್ನ ನೀವು ದೇವರಂತೆ ಬಂದು ಮಾತನಾಡುತ್ತಿದ್ದೀರಿ. ನಮಗೆ ನಮ್ಮ ಹೆಂಡತಿ ಮಕ್ಕಳು ಬೇಕು. ಈ ಗುಡ್ಡಕ್ಕಾಗಿ ಜೀವ ಕಳೆದುಕೊಳ್ಳಲು ಇಷ್ಟವಿಲ್ಲ ಎಂದರು. ಆಗ ಸಂತರು ಹೇಳಿದರು,
ಈ ಗುಡ್ಡದ ಮಣ್ಣಿಗಾಗಿ ನೀವು ಜೀವ ಕಳೆದುಕೊಳ್ಳುವುದು ಸರಿಯೇ? ಯಾರು ದಾರಿ ಬಿಡಬೇಕು ಎಂಬ ಜಗಳ ಏಕೆ ಬೇಕು? ನಂತರ ಸಂತರು ಗುಡ್ಡದ ಮಹತ್ವವನ್ನು ವಿವರಿಸಿದರು. ಈ ಗುಡ್ಡದಲ್ಲಿ ಔಷಧಿ ಗಿಡಗಳಿವೆ. ಇಲ್ಲಿ ಆನೆ, ಜಿಂಕೆ, ಹುಲಿ ಮತ್ತು ಪಕ್ಷಿಗಳ ಮರಿಗಳಿವೆ. ಅವುಗಳಿಗೆ ಹಾರಲು ಅಥವಾ ಓಡಲು ಇನ್ನೂ ಶಕ್ತಿ ಬಂದಿಲ್ಲ. ನೀವು ಯುದ್ಧ ಮಾಡಿದರೆ ನಿಮ್ಮ ಬಾಣಗಳು ಅವುಗಳಿಗೆ ತಗುಲಬಹುದು. ಆ ಬಡ ಪ್ರಾಣಿಗಳು ನಿಮ್ಮ ವಿರುದ್ಧ ಹೋರಾಟ ಮಾಡಲು ಸಾಧ್ಯವಿಲ್ಲ ಎಂದರು. ಆದ್ದರಿಂದ ಈಗ ಯುದ್ಧವನ್ನು ಬಿಟ್ಟು ನಿಮ್ಮ ಸ್ಥಳಗಳಿಗೆ ಹಿಂತಿರುಗಿರಿ. ನಲ್ಲಿ ತೊರೆಯಲ್ಲಿ ರಕ್ತ ಹರಿಯಬಾರದು. ಅದರ ನೀರು ತೀರ್ಥ ಪವಿತ್ರ ನೀರು ಇದ್ದಂತೆ ಶುದ್ಧವಾಗಿ ಹರಿಯಲಿ ಎಂದು ಸಂತರು ಸಲಹೆ ನೀಡಿದರು. ಸಂತರ ಈ ಮಾತುಗಳನ್ನು ಕೇಳಿ ಪಾಳೆಗಾರರು ಆ ಸಮಯದಲ್ಲಿ ಯುದ್ಧವನ್ನು ನಿಲ್ಲಿಸಿ ಹಿಂತಿರುಗಿದರು. ಮುಂದೆ ಯಾವಾಗಲಾದರೂ ಯುದ್ಧ ಮಾಡಬಹುದು ಎಂದುಕೊಂಡಿದ್ದರು. ಆ ದಿನದ ಅಪಾಯ ತಪ್ಪಿತು. ಇದನ್ನು ನೋಡಿ ಸಂತರು ಸಂತಸಪಟ್ಟರು. ನನ್ನ ಕಣ್ಣ ಮುಂದೆ ನಡೆಯಬೇಕಿದ್ದ ದೊಡ್ಡ ಅಪಾಯ ತಪ್ಪಿತು ಎಂದುಕೊಂಡರು. ಮತ್ತೆ ಮರದ ಕೆಳಗೆ ಕುಳಿತು ಧ್ಯಾನ ದೇವರ ಚಿಂತನೆ ಮಾಡಲು ತೊಡಗಿದರು. ಇದನ್ನು ಕುದುರೆಯಿಂದ ನಲ್ಲಿ ತೊರೆಯಲ್ಲಿ ಬಿದ್ದು ಎದ್ದು ಬಂದ ಮೇಲೆ ಗ್ರಾಮಸ್ಥರಿಂದ ಮತ್ತೆ ಈ ಕಥೆಯನ್ನು ನನ್ನ ಕಿವಿಗೆ ಕೇಳಿಸ್ತಿತ್ತು. ಈ ಕಥೆಯನ್ನು ದಳವಾಯಿ ಅಲ್ಲಿನ ಗ್ರಾಮಸ್ಥರ ಬಾಯಿಂದ ಕೇಳ್ಕೊತಿದ್ದ. ಅವ್ರು ಮಾತಾಡೋದನ್ನು ಕೇಳಿಸ್ಕೊತಿದ್ದ ಅಂತಂದು ಹೇಳ್ತಾರೆ. ಒಂದು ದಿನ ಸಂಜೆಯಮಯವಾಗಿತ್ತು. ಸೂರ್ಯ ಮುಳುಗಿ ಸ್ವಲ್ಪ ಸಮಯ ಕಳೆದಿತ್ತು. ಆಗ ಊರಿನ ಕಡೆಯಿಂದ ಗಂಗಾ ಪೂಜಾ ಮೆರವಣಿಗೆ ನಲ್ಲಿ ತೊರೆಯ ಕಡೆಗೆ ಬರ್ತಿತ್ತು. ಸುಂದರವಾದ ಹೆಣ್ಣು ಮಕ್ಕಳು ತಮ್ಮ ಕೈಯಲ್ಲಿ ಕಲಶ ಪವಿತ್ರ ನೀರು ತುಂಬಿದ ಪಾತ್ರೆ ಮತ್ತು ಕನ್ನಡಿಗಳನ್ನು ಹಿಡಿದು ನಡೆದು ಬರ್ತಿದ್ರು. ಅವರ ಮುಂದೆ ವಾಲಗದವರು ಮತ್ತು ಕಹಳೆ ಕೊಂಬು ಊದುವವರು ಇದ್ದರು. ಅವರು ಪ್ರತಿ 10-20 ಹೆಜ್ಜೆಗೊಮ್ಮೆ ಕಹಳೆ ಮತ್ತು ಕೊಂಬುಗಳನ್ನು ಜೋರಾಗಿ ಊದುತ್ತಿದ್ದರು. ಆ ವಾದ್ಯಗಾರರು ಮತ್ತು ಹೆಣ್ಣು ಮಕ್ಕಳ ನಡುವೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದನು. ಇಲ್ಲಿ ಕ್ವಶನ್ ಆನ್ಸರ್ ಬರ್ತಾ, ಇದನ್ನು ಹೇಳೋದು ಮುಂದೆ ಕರೆಕ್ಟಾಗಿ ಕೇಳಿಸ್ಕೊರಿ. ಆ ಕ್ವಶನ್ ಏನಪ್ಪ ವೀರಭದ್ರನ ವೇಷಧಾರಿ ಹೇಗೆ ಕುಣಿಯುತ್ತಿದ್ದ ಅಂತ ಹೇಳ್ತೀನಿ ನೋಡ್ರಿ, ಅದನ್ನು ಕೇಳಿಸ್ಕೊರಿ. ಅವನು ತಲೆಯ ಮೇಲೆ ಕಿರೀಟ ರಾಜನ ಮುಕುಟನಂತೆ ಅಲಂಕಾರ ಧರಿಸಿದ್ದನು. ಕಿರೀಟದ ಸುತ್ತ ಬಿಳಿ ಕೂದಲು ಹರಡಿಕೊಂಡಿತ್ತು. ಅವನ ಕೆಂಪು ಬಣ್ಣದ ಬಟ್ಟೆ ಧರಿಸಿದ್ದನು ಮತ್ತು ಕಾಲಿಗೆ ಗೆಜ್ಜೆ ಕಟ್ಟಿದ್ದನು. ಆ ವ್ಯಕ್ತಿ ಕೆಲ ಕಾಲ ಮೆರವಣಿಗೆಯನ್ನು ನಿಲ್ಲಿಸಿ ಶಿವನ ಕಥೆಗಳನ್ನು ಹೇಳುತ್ತಿದ್ದನು. ನಂತರ ವಾದ್ಯದ ತಾಳಕ್ಕೆ ತಕ್ಕಂತೆ ಸುಂದರ ಕುಣಿತಗಳಿದ್ದವು. ಜನರೆಲ್ಲರೂ ಅವನ ಕಥೆ ಮತ್ತು ನೃತ್ಯವನ್ನು ಆಸಕ್ತಿಯಿಂದ ನೋಡುತ್ತಿದ್ದರು. ಆ ವೀರಭದ್ರನ ವೇಷಧಾರಿ ಅವನು ಹಾಡಿನಲ್ಲಿ ಹೇಗೆ ಶಿವ ಪಾರ್ವತಿಯರನ್ನು ಹೊಗಳುತ್ತಿದ್ದನೆಂದರೆ, ಓ ಶಿವನೇ, ಪಾರ್ವತಿ ದೇವಿಯ ಪತಿಯಾದ ಮಹಾದೇವನೇ, ನಿನಗೆ ನಮಸ್ಕಾರ. ನಿನ್ನ ಜಡೆಯಲ್ಲಿ ಗಂಗಾಮಾತೆ ಇದ್ದಾಳೆ. ನಂದಿ ವಾಹನನೊಂದಿಗೆ ಇರುವ ನೀನು ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕರುಣಿಸು. ಹಸಿದವರಿಗೆ ಅನ್ನ ಕೊಡು. ರೈತರಿಗೆ ಮಳೆ ನೀಡಿ ಚೆನ್ನಾಗಿ ಬೆಳೆ ಬರುವಂತೆ ಮಾಡು. ಇಡೀ ಲೋಕಕ್ಕೆ ಸುಖ ಸಮೃದ್ಧಿ ಕೊಡು. ನಂತರ ಶಿವನ ಶಕ್ತಿಯ ಮತ್ತು ಪರಾಕ್ರಮವನ್ನು ಹೊಗಳುತ್ತಾನೆ. ಶಿವನು ಬೂದಿ ಧರಿಸಿದ ಮಹಾಶಕ್ತಿಯ ದೇವರು. ಅವರು ಆಕಾಶ ಮತ್ತು ಭೂಮಿಯ ನಡುವೆ ಭಯಂಕರ ತಾಂಡವ ನೃತ್ಯ ಮಾಡಿದರು. ದುಷ್ಟರನ್ನು ಸಂಹರಿಸಿ ಲೋಕವನ್ನು ರಕ್ಷಿಸಿದವರು. ರಾಕ್ಷಸರನ್ನು ಸೋಲಿಸಿ ಸಜ್ಜನರನ್ನು ಕಾಪಾಡಿದರು ಎಂದು ಹಾಡಿದನು. ಕೊನೆಯಲ್ಲಿ ಶಿವನನ್ನು ನಂಬಿದವರಿಗೆ ಯಾವುದೇ ಭಯವಿರುವುದಿಲ್ಲ. ಯಮನನ್ನೇ ಗೆದ್ದ ಶಿವನನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ಶಿವನ ಮೇಲೆ ಭಕ್ತಿ ಮತ್ತು ನಂಬಿಕೆ ಇಡಬೇಕು ಎಂದು ಜನರಿಗೆ ತಿಳಿಸುತ್ತಾರೆ. ಒಟ್ಟಾರೆಯಾಗಿ ಮೆರವಣಿಗೆಯಲ್ಲಿ ಬಂದ ವ್ಯಕ್ತಿ ಶಿವನ ಮಹಿಮೆ, ಕರುಣೆ ಮತ್ತು ಶಕ್ತಿಯನ್ನು ಹಾಡಿನ ಮೂಲಕ ಜನರಿಗೆ ಹೇಳುತ್ತಾ ಕುಣಿಯುತ್ತಾನೆ ಅಂತಂದು ಹೇಳ್ತಾರೆ. ಇವೆಲ್ಲವನ್ನು ನೋಡುತ್ತಿದ್ದ ದಳವಾಗಿ
ಧರ್ಮಛತ್ರದಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದು ಬೇಸರವಾಯಿತು. ಆದ್ದರಿಂದ ನಿಧಾನವಾಗಿ ಎದ್ದು ನಲ್ಲಿ ತೊರೆಯ ಕಡೆಗೆ ಹೋದ. ಅಲ್ಲಿ ಹೆಣ್ಣು ಮಕ್ಕಳು ಕಳಶ ಮತ್ತು ಕನ್ನಡಿ ಹಿಡಿದು ಬರುತ್ತಿದ್ದ ಮೆರವಣಿಗೆಯನ್ನು ನೋಡಿ ಅದನ್ನು ನೋಡಿದಾಗ ನನಗೆ ಹಳೆಯ ನೆನಪುಗಳು ಬಂದವು. ಕಾವೇರಿಪುರದ ಮದುವೆ ಮತ್ತು ಹಬ್ಬಗಳಿಗೆ ಸುತ್ತಮುತ್ತಲಿನ ಊರುಗಳಿಂದ ಹಿರಿಯರು, ಮುದುಕರು, ಯುವಕರು ಮತ್ತು ಹೆಣ್ಣು ಮಕ್ಕಳು ಬಂದು ಸೇರ್ತಿದ್ರು. ಆ ದಿನವೂ ತೊರೆಯ ಹತ್ತಿರ ಒಂದು ಚಿಕ್ಕ ಜಾತ್ರೆಯ ವಾತಾವರಣ ಇತ್ತು. ಆದರೆ ನನಗೆ ಒಂದು ಭಯ ಇತ್ತು. ನಾನು ಹಿಂದೆ ಯಾವುದೋ ಊರಿನಲ್ಲಿ ಮಾಡಿದ ಗಲಾಟೆ ಅಥವಾ ಸಾಹಸವನ್ನು ನೋಡಿದವರು ಇಲ್ಲಿ ಇದ್ದರೆ ನನ್ನನ್ನು ಗುರುತಿಸಬಿಡಬಹುದು ಎಂದು ಆತಂಕವಾಯಿತು. ಆ ಯೋಚನೆಯಿಂದ ನನ್ನ ಮನಸ್ಸು ಕಳವಳಗೊಂಡಿತು. ಅಲ್ಲಿ ವೀರಭದ್ರನ ವೇಷ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಕೈಯಲ್ಲಿ ಮಿನುಗುವ ಕತ್ತಿ ಹಿಡಿದು ತುಂಬ ಕೋಪದಿಂದ ಕುಣಿಯುತ್ತಿದ್ದನು. ನಾನು ಶಿವನ ಆಜ್ಞೆ ಪಡೆದು ಬಂದಿದ್ದೇನೆ, ಎಲ್ಲ ದುಷ್ಟರನ್ನು ಸಂಹಾರ ಮಾಡುತ್ತೇನೆ ಎಂದು ಜೋರಾಗಿ ಹೇಳುತ್ತಿದ್ದನು. ನಾನು ಹಿಂದೆ ಯುದ್ಧದಲ್ಲಿ ಹೋರಾಡಿದ ಸಿಪಾಯಿಯಾಗಿದ್ದರಿಂದ ಸ್ವಲ್ಪ ಧೈರ್ಯ ಮಾಡಿಕೊಂಡೆ. ನನ್ನ ಬಲಗೈಯಲ್ಲಿದ್ದ ಗೋಣಿತಾಟು ಗೋಣಿ ಚೀಲದ ಬಟ್ಟೆಯನ್ನು ತಲೆಯ ಮೇಲೆ ಹೊದ್ದಿಕೊಂಡೆ. ಹೀಗೆ ಮಾಡಿದಾಗ ನನ್ನ ಮುಖದ ಗಡ್ಡ ಮತ್ತು ಮೀಸೆಯನ್ನು ಬಿಟ್ಟು ಉಳಿದ ಮುಖ ಕಾಣದಂತಾಯಿತು. ನನಗೆ ಎಲ್ಲರೂ ಕಾಣುತ್ತಿದ್ದರು, ಆದರೆ ಇತರರಿಗೆ ನನ್ನನ್ನು ಗುರುತಿಸುವುದು ಕಷ್ಟವಾಯಿತು. ನಂತರ ಹತ್ತಿರದಲ್ಲಿದ್ದ ತುಕ್ಕು ಹಿಡಿದ ಮೊಂಡುಗತ್ತಿ ಹಳೆಯ ಹರಿತವಿಲ್ಲದ ಕತ್ತಿಯನ್ನು ತೆಗೆದುಕೊಂಡು ವೀರಭದ್ರನ ವೇಷಧಾರಿಯ ಎದುರು ನಿಂತು ಕುಣಿಯಲಾರಂಭಿಸಿದೆ. ನನ್ನ ಈ ವಿಚಿತ್ರ ವೇಷವನ್ನು ನೋಡಿ, ನನ್ನ ಕುಣಿತ ಮತ್ತು ಕೈಯಲ್ಲಿದ್ದ ಹಳೆಯ ಕತ್ತಿಯನ್ನು ನೋಡಿ ಅಲ್ಲಿದ್ದ ಹೆಂಗಸರು, ಚಿಕ್ಕ ಮಕ್ಕಳು ಮತ್ತು ವೃದ್ಧರೆಲ್ಲರೂ ನಗತೊಡಗಿದರು ಅಂತಂದು ದಳವಾಯಿ ಹೇಳ್ತಾನೆ. ನಾನು ಅಷ್ಟು ವಿಚಿತ್ರವಾಗಿ ಮತ್ತು ತಮಾಷೆಯಾಗಿ ಕುಣಿದಿದ್ದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಹೆಂಗಸರು, ವೃದ್ಧರವರೆಗೂ ಎಲ್ಲರೂ ಬಾಯಿ ತೆರೆದು ನಗತೊಡಗಿದರು. ನಲ್ಲಿ ತೊರೆಯ ಗಂಗಾ ಪೂಜೆಯ ಸ್ಥಳದಿಂದ ಹಿಡಿದು ಊರಿನವರೆಗೂ ಮೆರವಣಿಗೆಯಲ್ಲಿ ಕುಣಿದು ಎಲ್ಲರಿಗೂ ಮನರಂಜನೆ ನೀಡಿದೆ. ವೀರಭದ್ರನ ವೇಷ ಹಾಕಿದ್ದ ವ್ಯಕ್ತಿ ಶಿವನ ಕಥೆಗಳನ್ನು ಹೇಳ್ತಾ ಲಯಬದ್ಧವಾಗಿ ಕುಣಿಯುತ್ತಿದ್ದರೆ, ನಾನು ನನ್ನದೇ ರೀತಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಹಾರಾಡಿ ಕುಣಿಯುತ್ತಿದ್ದೆ. ಜನರಿಗೆ ಅದು ತಮಾಷೆ ಇಷ್ಟವಾಯಿತು. ಮೆರವಣಿಗೆ ಮದುವೆ ಮನೆಯ ಚಪ್ಪರದ ಬಳಿ ತಲುಪಿತು. ಹೆಣ್ಣು ಮಕ್ಕಳು ಕಳಶದೊಂದಿಗೆ ಗಂಗಾ ಮಾತೆಯ ಪ್ರತೀಕವನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಿ ಸ್ಥಾಪಿಸಿದರು. ನಾನು ನನ್ನ ಮೊಂಡುಗತ್ತಿಯನ್ನು ಬದಿಯಲ್ಲಿ ಇಟ್ಟು ಮದುವೆ ಮನೆಯ ಜಗುಲಿಯ ಒಂದು ಮೂಲೆಯಲ್ಲಿ ಕುಳಿತುಕೊಂಡೆ. ಅದೇ ರಾತ್ರಿ ಊರಿನ ಹೊರಗಿದ್ದ ಹನುಮಂತನ ಗುಡಿಯಿಂದ ಗಂಡಿನ ದಿಬ್ಬನ ಮದುವೆ ಮೆರವಣಿಗೆ ಕರೆತರಲು ಜನರು ಹೊರಟರು. ನಾನು ಅವರ ಜೊತೆ ಹೋಗಿ ಮತ್ತೆ ಕುಣಿದು ಎಲ್ಲರಿಗೂ ಮನರಂಜನೆ ನೀಡಿದೆ. ಗಂಡಿನ ತಲೆಯ ಮೇಲೆ ಒಂದು ಛತ್ರಿ ಹಿಡಿದಿದ್ದರು. ಅದರ ಸುತ್ತ ಕಂಬಳಿ ಹೊದಿಸಿ, ಕಂಬಳಿಯನ್ನು 4 ಮೂಲೆಗಳನ್ನು 4 ಹಿರಿಯರು ಹಿಡಿದು ನಡೆಯಕತ್ತಿದ್ರು. ಗಂಡು ಪೇಟ ಧರಿಸಿದ್ದರು. ಕೈಯಲ್ಲಿ ವೀರಗಾಸೆ, ಮೈ ಮೇಲೆ ಅಂಗಿ, ಕತ್ತಿಗೆ ಹೂವಿನ ಹಾರ ಮತ್ತು ಕೈಯಲ್ಲಿ ಬೆಳ್ಳಿಯ ಗದೆ. ಹೀಗೆ ದಿಬ್ಬನ ಊರಿನ ಹೊರಗಿಂದ ಗುಡಿಯಿಂದ ಹೆಣ್ಣಿನ ಮನೆಗೆ ಬಂತ. ಹೆಂಗಸರು ಗಂಡಿಗೆ ಆರತಿ ಮಾಡಿ ಹಣೆಗೆ ತಿಲಕ ಹಚ್ಚಿ ಸ್ವಾಗತಿಸಿದ್ರು. ಆಗ ಅಲ್ಲಿದ್ದ ಒಬ್ಬ ಮುತ್ತೈದೆ ಮದುವೆಯಾದ ಹಿರಿಯ ಹೆಣ್ಮಗಳ ಗಂಡನನ್ನು ನೋಡಿ, ಅಯ್ಯೋ, ಈ ಗಂಡು ಕೈಯಲ್ಲಿ ಗದೆ ಹಿಡಿದು ತಲೆಗೆ ಮುಂಡಾಸು ಕಟ್ಟಿಕೊಂಡು ಬಂದಿದ್ದಾನೆ. ಮದುವೆ ಹೆಣ್ಣು ಅವನನ್ನು ನೋಡಿದರೆ ಇವನು ಅರಮನೆಯ ಸಿಪಾಯಿ, ನಾನು ಇವನನ್ನು ಮದುವೆಯಾಗುವುದಿಲ್ಲ ಎಂದು ಹಠ ಮಾಡ್ಬೋದು ಅಲ್ವಾ ಎಂದಳು. ಅದಕ್ಕೆ ಗಂಡಿನ ಕಡೆಯ ಮತ್ತೊಬ್ಬ ಮುತ್ತೈದೆ ಸ್ವಲ್ಪ ಜೋರಾಗಿಯೇ ಉತ್ತರಿಸಿದಳು, ಓ ಗಾಜಿನ ಬಳೆ ತೊಟ್ಟವಳೆ, ನಮ್ಮ ಗಂಡು ಯಾವ ಅರಮನೆಯ ಸಿಪಾಯಿಯೂ ಅಲ್ಲ, ಸನ್ಯಾಸಿಯೂ ಅಲ್ಲ. 8 ಎತ್ತುಗಳನ್ನು ಹಿಡಿದು ಹೊಲ ಉಳುಮೆ ಮಾಡುವ ಶ್ರಮಜೀವಿ. ನಾವು ಸುಳ್ಳು ಹೇಳಿ ನಿಮ್ಮ ಹೆಣ್ಣನ್ನು ಮದುವೆಯಾಗಲು ಬಂದಿಲ್ಲ. ಅವನು ಒಳ್ಳೆಯ ರೈತ ಎಂದು ಹೇಳಿದಳು.
ಹೀಗೆ ಮದುವೆ ಮನೆಯಲ್ಲಿ ತಮಾಷೆ, ನಗು ಮತ್ತು ಮಾತಿನ ಚಕಮಕಿ ನಡೆದವು. ಅಂದ್ರೆ ಒಟ್ಟಾರೆಯಾಗಿ ಇಲ್ಲೇನಪ್ಪ ಅಂದ್ರೆ ಮದುವೆ ಮೆರವಣಿಗೆಯಲ್ಲಿ ಕುಣಿದು ಎಲ್ಲರನ್ನ ನಗಿಸಿದ ದಳವಾಯಿ, ನಂತರ ಗಂಡಿನ ದಿಬ್ಬನ ಬಂದಾಗ ಹೆಂಗಸರು ತಮಾಷೆಯ ಮಾತನ್ನು ಆಡಿಕೊಂಡು ಸಂತೋಷದಿಂದ ಮದುವೆಯ ಕಾರ್ಯಕ್ರಮವನ್ನು ನಡೆಸಿದ್ರಂತಂದು ಇಲ್ಲಿ ಲೇಖಕರ ಹೇಳಕೊಂಟಾರ. ಆಮ್ಯಾಗ ಮದುವೆ ಮನೆಯಲ್ಲಿದ್ದ ಹೆಂಗಸರು ತಮಾಷೆಯ ಮಾತುಗಳನ್ನು ಆಡ್ತಿದ್ರು. ಗಂಡಿನ ಕಡೆಯೊಬ್ಬ ಹೆಂಗಸು ನಗ್ತಾ, ಅಯ್ಯೋ ಮುದ್ದೆ, ನಿಮ್ಮ ಹೆಣ್ಣನ್ನು ಅಷ್ಟು ಹೊಗಳಬೇಡಿ, ನಮ್ಮ ಗಂಡಿಗೆ ಇವಳು ಸರಿ ಹೊಂದಿದ್ರೆ ನೋಡಿಕೊಂಡು ಹಿಂತಿರುಗಿ ಹೋಗ್ತೀವಿ, ಬೇರೆ ಹೆಣ್ಣನ್ನು ಹುಡುಕೊಂಡು ಬರ್ತೀವಿ ಎಂದು ತಮಾಷೆ ಮಾಡಿದಳು. ಅಷ್ಟರಲ್ಲಿ ಇನ್ನೊಬ್ಬ ಗಂಡಸು ತನ್ನ ಹೆಗಲ ಮೇಲೆ ಒಂದು ಸಲಿಕೆ ಅಂದ ಕೃಷಿಯ ಉಪಕರಣವನ್ನು ಹಿಡ್ಕೊಂಡು ಬಂದರು. ನಮ್ಮ ಗಂಡು ಸಿಪಾಯಿನೂ ಅಲ್ಲ, ಸನ್ಯಾಸಿನೂ ಅಲ್ಲ, ಅವನು ದುಡಿಯುವ ರೈತ, ಹೊಲದಲ್ಲಿ ದುಡಿದು ಬದುಕುವ ಒಳ್ಳೆಯ ಮನುಷ್ಯ ಅಂತಂದು ಹೇಳ್ತಾರೆ. ನಂತರ ಮದುವೆ ಹೆಣ್ಣನ್ನು ಕರ್ಕೊಂಡು ಬರ್ತಾರೆ. ಆಗ ಒಂದು ಪದ್ಧತಿಯಂತೆ ಗಂಡಿಗೆ ಹೆಣ್ಣಿನ ಹೆಸರು ಗೊತ್ತಿದೆ ಎಂದು ಕೇಳ್ತಾರೆ. ಗಂಡು ಸ್ವಲ್ಪ ಸಮಯದೊಳಗೆ ಹೆಣ್ಣಿನ ಹೆಸರು ಸರಿಯಾಗಿ ಹೇಳಿಬಿಡ್ತಾನೆ. ಆದ್ರೆ ಹೆಣ್ಣಿನ ಸರ್ದಿ ಬಂದಾಗ ಅವಳಿಗೆ ಗಂಡಿನ ಹೆಸರು ಹೇಳಕ್ಕೆ ನಾಚಿಕೆಕತಿ. ಎಷ್ಟು ಸಮಯ ಕಳೆದ್ರೂ ಅವಳು ಹೇಳಂಗಿಲ್ಲ. ಆಗ ಗಂಡಿನ ಕಡೆಯವರು ಹೆಂಗಸರು ತಮಾಷೆಯಾಗಿ, ಈ ಹುಡುಗಿ ಮಾತಾಡಲೇ ಇಲ್ಲ, ನಮಗೆ ಇಂಥ ಹೆಣ್ಣು ಬೇಡ, ನಾವು ಇನ್ನೊಬ್ಬ ಹೆಣ್ಣನ್ನು ಹುಡುಕ್ತೀವಿ ಎಂದು ಹೇಳಿದರು. ಮತ್ತೊಬ್ಬರು, ಹುಡುಗಿ ಸುಂದರವಾಗಿದ್ದಾಳೆ, ಆದರೆ ಗಂಡಿನ ಹೆಸರು ಹೇಳಲು ನಾಚಿಕೆ ಪಡ್ತಿದ್ದಾಳೆ, ಸರಿ ಬಿಡಿ, ನಾವು ಬೇರೆ ಹುಡುಗಿಯನ್ನು ನೋಡ್ತೀವಿ ಎಂದು ತಮಾಷೆ ಮಾಡಿದರು. ಆಗ ಹೆಣ್ಣು ನಾಚಿಕೆ ಬಿಟ್ಟು ಕೊನೆಗೆ ಗಂಡಿನ ಹೆಸರನ್ನು ಹೇಳಿದಳು. ಎಲ್ಲರೂ ಸಂತೋಷಪಟ್ಟರು. ಆ ರಾತ್ರಿ ದಳವಾಯಿಗೂ ಅಲ್ಲಿಯೇ ಊಟ ಸಿಕ್ತು. ಗಂಗಾ ಮಾತೆಯ ಮೆರವಣಿಗೆಯಲ್ಲೂ ಗಂಡಿನ ದಿಬ್ಬನದಲ್ಲೂ ಕುಣಿದಿದ್ದರಿಂದ ಊರಿನ ಹೆಂಗಸರು ನನಗೆ ಹೆಚ್ಚು ಅನ್ನ, ಸಾರು ಮತ್ತು ಪಾಯಸವನ್ನು ಹಾಕಿದರು. ಆದರೆ ಮೊಂಡು ಕತ್ತಿ ಹಿಡಿದು ಹೆಂಗಸರ ಮುಂದೆ ಕುಣಿದಿದ್ದನ್ನು ನೆನೆದು ನನಗೆ ಸ್ವಲ್ಪ ನಾಚಿಕೆಯಾಯಿತು. ನಾನು ತಲೆ ತಗ್ಗಿಸಿಕೊಂಡು ಕುಳಿತು ಊಟ ಮಾಡ್ತಿದ್ದೆ. ಮದುವೆ ಮನೆಯ ಚಪ್ಪರದ ಕೆಳಗೆ ಇದ್ದ ಮಕ್ಕಳು ಮತ್ತು ಮುದುಕರು ಇನ್ನೊಮ್ಮೆ ಕುಣಿಯಪ್ಪ ಅಂತಂದು ಕೇಳಿದ್ರು. ನಾನು ತುಂಬ ಹಸಿವಿದ್ದಿದ್ದರಿಂದ ನನ್ನ ಮುಂದಿದ್ದ ಅನ್ನದ ಗುಡ್ಡೆಯನ್ನು ಸಂತೋಷದಿಂದ ನೋಡ್ತಿದ್ದೆ. ಆಗ ಮತ್ತೆ ಉಣಬಡಿಸಲು ಬಂದ ಹೆಂಗಸರು, ಎಷ್ಟು ಚೆನ್ನಾಗಿ ಕುಣಿದ ಮೇಲೆ ಈಗ ನಮ್ಮ ಮುಖ ನೋಡಲು ನಾಚಿಕೆ ಪಡ್ತಿದ್ದೀಯಾ? ಸಜ್ಜನನಂತೆ ಕುಳಿತಿದ್ದೀಯಲ್ಲ, ಇನ್ನೂ ಸ್ವಲ್ಪ ಅನ್ನ, ಸಾರು, ಪಾಯಸ ತೆಗೆದುಕೋ ಅಂದ ಪ್ರೀತಿಯಿಂದ ಕೇಳ್ತಾರೆ. ಹೀಗೆ ಆ ರಾತ್ರಿ ನಗು, ತಮಾಷೆ, ಹಾಡು, ಕುಣಿತ ಮತ್ತು ಸಂತೋಷದಿಂದ ಕಳೀತೈತಿ. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ಮದುವೆ ಮನೆಯಲ್ಲಿ ಎಲ್ಲರೂ ತಮಾಷೆಯ ಮಾತುಗಳನ್ನು ಆಡ್ತಾ ಸಂತೋಷವಾಗಿರ್ತಾರೆ. ಇಲ್ಲಿ ಲೇಖಕರು ಕುಣಿದು ಅಂದ್ರೆ ದಳವಾಯಿಯು ಕುಣಿದು ಎಲ್ಲರನ್ನೂ ರಂಜಿಸ್ತಾನೆ. ನಂತರ ಅವರಿಗೆ ಪ್ರೀತಿಯಿಂದ ಊಟ ಹಾಕ್ತಾರೆ. ಆದ್ರೆ ಕುಣಿದಿದ್ದನ್ನು ನೆನೆದು ಅವರು ಸ್ವಲ್ಪ ನಾಚಿಕೆ ಪಟ್ಟು ಎಲ್ಲರ ಪ್ರೀತಿಯನ್ನು ಸ್ವೀಕರಿಸಿ ಸಂತೋಷದಿಂದ ಊಟ ಮಾಡ್ತಾರಂತಂದು ಇಲ್ಲೇ ಕವಿ ಹೇಳ್ತಾರೆ. ಒಂದು ದಿನ ನಾನು ಕುದುರೆಯನ್ನು ಹಿಡಿದು ಊರಿನೊಳಗೆ ಹೋಗುತ್ತಿದ್ದೆ. ಊರಿನ ಮಕ್ಕಳನ್ನು ಒಬ್ಬೊಬ್ಬರಾಗಿ ಕುದುರೆಯ ಮೇಲೆ ಕೂರಿಸಿ ಊರಿನ ಮಧ್ಯದಲ್ಲಿನ ಈಶ್ವರನ ಗುಡಿಯಿಂದ ಆಂಜನೇಯನ ಮಂಟಪದವರೆಗೆ ಸುತ್ತಾಡಿಸ್ತಿದ್ದೆ. ಆಗ ಊರಿನ ಹುಡುಗರೆಲ್ಲ ನನ್ನ ಕುದುರೆಯ ಸುತ್ತ ನಿಂತು ಅದನ್ನು ಆಶ್ಚರ್ಯದಿಂದ ನೋಡ್ತಿದ್ದರು. ಅವರು ಹೀಗೆ ಹೇಳಿದರು, ನಮ್ಮ ಊರಿನ ಸಾಬಣ್ಣನಿಗೂ ಒಂದು ಕುದುರೆ ಇದೆ, ಆದರೆ ಅದು ನಿಮ್ಮ ಕುದುರೆಯಷ್ಟು ದೊಡ್ಡದಾಗಿಲ್ಲ, ಸುಂದರವಾಗಿಯೂ ಬಿಳಿಯಾಗಿಲ್ಲ ಅಂತಂದು ಹೇಳ್ತಾರೆ. ಅವರು ಮುಂದುವರಿಸ್ತಾರ, ಸಾಬಣ್ಣನು ಮದುವೆ ಮೆರವಣಿಗೆಯ ಗಾಡಿಯನ್ನು ಎಳೆಯುವಾಗ ಮಾತ್ರ ಅವನ ಕುದುರೆ ಚೆನ್ನಾಗಿ ಅಲಂಕಾರ ಮಾಡ್ತಾನೆ. ಆಗ ಅದು ತುಂಬ ಚಂದವಾಗಿ ಕಾಣ್ತೈತಿ. ಆದ್ರೆ ಉಳಿದ ದಿನಗಳಲ್ಲಿ ಸಾಬಣ್ಣನೇ ಅದರ ಮೇಲೆ ಕುಳಿತು ಮದುವೆ ಗಂಡಿನಂತೆ ಸಿಂಗಾರ ಮಾಡಿಕೊಂಡು ಊರೂರು ಸುತ್ತಾನ ಅಂತಂದು ಹೇಳ್ತಾರೆ. ನಂತರ ಮಕ್ಕಳು ನಗ್ತಾ, ನಮಗೂ ಒಂದಿನ ಕುದುರೆ ಮೇಲೆ ಮಹಾರಾಜರಂತೆ ಕುಳಿತು ಸವಾರಿ ಮಾಡುವ ಆಸೆ ಇದೆ ಎಂದು ತಮ್ಮ ಆಸೆಯನ್ನು ಹೇಳ್ತಾರೆ. ನಾನು ಅವರ ಮಾತುಗಳನ್ನು ಕೇಳಿ ಸಂತೋಷಪಟ್ಟೆ. ಆದ್ದರಿಂದ ಮಕ್ಕಳನ್ನು ಕುದುರೆಯ ಮೇಲೆ ಕೂರಿಸಿ ಸ್ವಲ್ಪ ದೂರ ಸವಾರಿ ಮಾಡಿಸಿ ಖುಷಿಪಡಿಸಿದೆ. ಅಂದರೆ ಇಲ್ಲಿ ಒಟ್ಟಾರೆಯಾಗಿ ದಳವಾಯಿ
ತನ್ನ ಸುಂದರವಾದ ಕುದುರೆಯ ಮೇಲೆ ಊರಿನ ಮಕ್ಕಳನ್ನು ಕೂರಿಸಿ ಸವಾರಿ ಮಾಡಿಸಿದ್ರು. ಮಕ್ಕಳು ಸಂತೋಷಪಟ್ಟರು. ತಾವು ಮಹಾರಾಜನಂತೆ ಕುದುರೆ ಸವಾರಿ ಮಾಡುವ ಕನಸನ್ನು ಹೇಳಿದ್ರು. ಆಮ್ಯಾಗ ನಾನು ಮಕ್ಕಳನ್ನು ಕುದುರೆ ಮೇಲೆ ಕೂರಿಸಿ ದೇವಾಲಯದ ಬಯಲಿನಲ್ಲಿ ಸುತ್ತಾಡಿಸುತ್ತಿದ್ದೆ. ಆಗ ಕೆಲವು ಮಕ್ಕಳು ತುಂಬ ಸಂತೋಷ ಪಡುತ್ತಿದ್ದರು. ಅವರು ಹೇಳುತ್ತಿದ್ದರು, ಅಜ್ಜ, ಕುದುರೆಯ ಹಗ್ಗವನ್ನು ತುಂಬ ಗಟ್ಟಿಯಾಗಿ ಹಿಡಿಯಬೇಕು, ಇಲ್ಲದಿದ್ದರೆ ಅಜ್ಜಿ ಹೇಳುವಂತೆ ಕುದುರೆ ಆಕಾಶಕ್ಕೆ ಹಾರಿ ಸಮುದ್ರದಾಚೆಗೆ ಹೋಗಬಹುದು ಅಥವಾ ಯುದ್ಧ ನಡೆಯುವ ಜಾಗಕ್ಕೆ ಕರೆದೊಯ್ಯಬಹುದು. ಆಗ ಮತ್ತೆ ಊರಿಗೆ ಬರುವ ದಾರಿ ಗೊತ್ತಾಗುವುದಿಲ್ಲ ಎಂದು ನಗುತ್ತಾ ಹೇಳುತ್ತಿದ್ದರು. ಒಂದು ದಿನ ಊರಿನ ಇಬ್ಬರು ವ್ಯಕ್ತಿಗಳು ನನ್ನನ್ನು ಭೇಟಿ ಮಾಡಲು ಬಂದರು. ಅದೇ ಜನರು ಮೊದಲು ನನ್ನನ್ನು ಕಳ್ಳತನಕ್ಕೆ ಸಹಾಯ ಮಾಡಲು ಮತ್ತು ಸರಾಯಿ ಕುಡಿಯಲು ಕರೆಯಲು ಬಂದವರಾಗಿದ್ದರು. ಆದರೆ ಈಗ ಅವರು ಆ ವಿಷಯವನ್ನೆಲ್ಲ ಮರೆತಿರುವಂತೆ ವರ್ತಿಸಿದರು. ಅವರು ಹೇಳಿದರು, ಇನ್ನೊಂದು ತಿಂಗಳಲ್ಲಿ ಜಾತ್ರೆ ನಡೆಯಲಿದೆ. ಅದಕ್ಕಿಂತ ಮೊದಲು ಒಂದು ಬಯಲಾಟ ಮಾಡಬೇಕು, ಅಂದ್ರೆ ನಾಟಕ ಮಾಡಬೇಕು ಅಂತಂದು ಹೇಳ್ತಾರೆ. ಅದಕ್ಕಾಗಿ ತಲಕಾಡಿನಿಂದ ಒಬ್ಬ ಅನುಭವಿಯ ಗುರುವನ್ನು ಕರೆಸಿದ್ದೀವಿ. ನನ್ನ ಮಾತಿನ ಶೈಲಿ ಮತ್ತು ಕುಣಿತ ಆಡುವ ರೀತಿ ನೋಡಿ ನನಗೆ ಬೃಹನ್ನಳೆ ಪಾತ್ರ ಕೊಡಲು ಎಲ್ಲರೂ ಒಪ್ಪಿದ್ದರು. ನನಗೆ ನಾಟಕದಲ್ಲಿ ಭಾಗವಹಿಸಿದರೆ 12 ದಿನ ಊಟ ಸಿಗುತ್ತೆ ಎಂದು ಅನಿಸಿತು. ಆದ್ದರಿಂದ ಕುಣಿಯಲು ಸರಿಯಾಗಿ ಬರದಿದ್ದರೂ ಅವರ ಜೊತೆ ಹೋದೆ. ಹನುಮಂತನ ಗುಡಿಯ ಬಳಿ ನಾಟಕದ ಅಭ್ಯಾಸಕ್ಕಾಗಿ ಒಂದು ಗುಡಿಸಲು ಕಟ್ಟಿದ್ದರು. ಅಲ್ಲಿ ಎಲ್ಲ ಪಾತ್ರಧಾರಿಗಳು ಸೇರಿದ್ದರು. ನಾಟಕದ ಗುರು ನನ್ನ ಕೈಗೆ ಒಂದು ಪುಸ್ತಕ ಕೊಟ್ಟು, ನೀನು ಚೆನ್ನಾಗಿ ಮಾತಾಡ್ತೀಯಂತೆ, ಇದನ್ನು ಓದಿ ತೋರಿಸು, ನಿನ್ನ ಸಾಮರ್ಥ್ಯ ನೋಡಬೇಕು ಎಂದರು. ನಾನು ಪುಸ್ತಕದಲ್ಲಿದ್ದ ಸಾಲುಗಳನ್ನು ಮೊದಲು ಮನಸ್ಸಿನಲ್ಲಿ ಓದಿ ನಂತರ ಜೋರಾಗಿ ಹೇಳಿದೆ. ಅದನ್ನು ಕೇಳಿದ ಗುರು ಸಂತೋಷಪಟ್ಟರು. ಇವನು ಬೃಹನ್ನಳೆ ಪಾತ್ರಕ್ಕೆ ಸರಿಯಾಗಿದ್ದಾನೆ ಎಂದರು. ಅನಂತರ ನನಗೆ ಸಂಭಾಷಣೆ, ಕುಣಿತ ಮತ್ತು ನಟನೆಯ ತರಬೇತಿ ಕೊಡಲು ಒಪ್ಕೊಂಡ್ರು. ನಂತರ ಯಾರು ಯಾವ ಪಾತ್ರ ಮಾಡಬೇಕೆಂಬ ಚರ್ಚೆ ಶುರುವಾಯಿತು. ಒಬ್ಬನು ನಾನು ಧರ್ಮರಾಯನ ಪಾತ್ರ ಮಾಡುತ್ತೇನೆ ಎಂದು ಹಠ ಹಿಡಿದನು. ಇನ್ನೊಬ್ಬ ನಾನು ಕೃಷ್ಣನ ಪಾತ್ರ ಮಾಡುತ್ತೇನೆ ಎಂದನು. ಆಗ ಗುರು, ಈ ಕಥೆಯಲ್ಲಿ ಕೃಷ್ಣನ ಪಾತ್ರ ತುಂಬ ಚಿಕ್ಕದು ಎಂದರು. ಅದಕ್ಕೆ ಅವನು ಬೇಸರಗೊಂಡು, ಹಾಗಾದರೆ ನಾನು ಭೀಮನ ಪಾತ್ರ ಮಾಡುತ್ತೇನೆ ಎಂದರು. ಆದರೆ ಭೀಮನ ಪಾತ್ರ ಮಾಡಲು 5-6 ಜನ ಮುಂದೆ ಬಂದರು. ಹೀಗಾಗಿ ದೊಡ್ಡ ಗದ್ದಲವಾಯಿತು. ಗುರು ಅವರಿಂದ ಪದ್ಯಗಳನ್ನು ಓದಿಸಿ ಪರೀಕ್ಷೆ ಮಾಡಿದರು. ಸರಿಯಾಗಿ ಓದಲು ಬಾರದವರನ್ನು ಪಾತ್ರದಿಂದ ತೆಗೆದುಹಾಕಿದರು. ಆಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಯಾರಿಗೂ ಬೃಹನ್ನಳೆ ಪಾತ್ರ ಮಾಡುವುದು ಇಷ್ಟ ಇರಲಿಲ್ಲ. ಏಕೆಂದರೆ ಆ ಪಾತ್ರದಲ್ಲಿ ಹೆಂಗಸಿನಂತೆ ನಡೆದುಕೊಳ್ಳಬೇಕು, ಕುಣಿಯಬೇಕು, ಹೆಂಗಸರ ಜೊತೆ ಇರಬೇಕು. ನಾಟಕ ಮುಗಿದ ಮೇಲೂ ಜನರು ಬೃಹನ್ನಳೆ ಎಂದು ಕರೆಯಬಹುದು ಎಂಬ ಭಯ ಅವರಿಗಿತ್ತು. ಆ ಕಾರಣದಿಂದ ಆ ಪಾತ್ರವನ್ನು ನನಗೆ ಕೊಟ್ಟಿದ್ದರು. ನಂತರ ಗುರು ನನ್ನ ಗಡ್ಡ ಮೀಸೆ ತೆಗೆಯಲು ಹೇಳಿದರು. ಇದನ್ನು ಕೇಳಿ ನನಗೆ ಚಿಂತೆ ಆಯಿತು. ಗಡ್ಡ ಮೀಸೆ ತೆಗೆದರೆ ಅರಮನೆಯಲ್ಲಿ ನನ್ನನ್ನು ತಿಳಿದವರು ಅಥವಾ ನನ್ನಿಂದ ಹಿಂದೆ ತೊಂದರೆ ಅನುಭವಿಸಿದವರು ನನ್ನನ್ನು ಗುರುತಿಸಬಿಡಬಹುದು ಎಂಬ ಭಯವಾಯಿತು. ಆದರೆ ನಾಟಕದ ಪಾತ್ರ ಮತ್ತು ಅದರಿಂದ ಸಿಗುವ ಊಟವನ್ನು ಕಳೆದುಕೊಳ್ಳಲು ನನಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಒಂದು ಉಪಾಯ ಮಾಡಿದೆ. ಏನಪ್ಪ ಅಂದ್ರೆ, ಈಗಲೇ ನನ್ನ ಮುಖಕ್ಕೆ ಮತ್ತು ಮೈಗೆ ಬಣ್ಣ ಹಚ್ಚಿ ಬೃಹನ್ನಳೆಯ ವೇಷದಲ್ಲಿ ಇರ್ತೇನೆ. ಹೀಗೆ ಮಾಡಿದರೆ ಯಾರೂ ನನ್ನ ಗುರುತಿಸುವುದಿಲ್ಲ ಎಂದುಕೊಂಡೆ. ಅಂದಿನವರೆಗೆ ನನ್ನ ಬಳಿ ಒಂದೇ ಜೋಡಿ ಬಟ್ಟೆ ಇತ್ತು. 2 ದಿನಕ್ಕೊಮ್ಮೆ ತೊರೆಯಲ್ಲಿ ಅದನ್ನು ತೊಳೆದು ಒಣಗಿಸಿ ಧರಿಸುತ್ತಿದ್ದೆ. ಆದರೆ ನಾಟಕದಲ್ಲಿ ಪಾತ್ರ ಸಿಕ್ಕಿದ್ದರಿಂದ ಈಗ ನನಗೆ ಇನ್ನೊಂದು ಜೋಡಿ ಬಟ್ಟೆ ಸಿಗುತ್ತೆ ಎಂಬ ಸಂತೋಷಪಟ್ಟೆ ಅಂತಂದು ಇಲ್ಲಿ ದಳವಾಯಿ ಹೇಳ್ತಾರೆ. ಒಟ್ಟಾರೆಗೆ ಏನಪ್ಪ ಅಂದ್ರೆ, ಈ ದಳವಾಯಿ ಊರಿನ ನಾಟಕದಲ್ಲಿ ಬೃಹನ್ನಳೆಯ ಪಾತ್ರ ಪಡೆದಿರ್ತಾನೆ.
ಆ ಪಾತ್ರ ಯಾರಿಗೂ ಇಷ್ಟ ಆಗದ ಕಾರಣ ಅದನ್ನು ಇವರಿಗೆ ಬಿಟ್ಕೊಡ್ತಾರೆ. ಗುರುತಾಗುವ ಭಯ ಇರೋದರಿಂದ ಅಂದ್ರೆ ಯಾರಿಗಾದರೂ ನನ್ನ ಗುರುತು ಸಿಗ್ತೈತನೋ ಭಯ ಇದ್ದರೂ ಊಟ ಮತ್ತು ಆಶ್ರಯ ಸಿಗ್ತೈತಿ ಎಂಬ ಕಾರಣಕ್ಕೆ ಅವರು ಆ ಪಾತ್ರ ಮಾಡ್ಕೊಳಕ್ಕೆ ಒಪ್ಕೋತಾರಂತಂದಿಲ್ಲೇ ಕವಿ ಹೇಳ್ತಾರೆ. ನಾಟಕಕ್ಕಾಗಿ ತಲಕಾಡಿನಿಂದ ರಂಗಮಂಚದ ಪರದೆಗೆ ದೃಶ್ಯಗಳು ಮತ್ತು ಅಲಂಕಾರದ ಬಟ್ಟೆಗಳನ್ನು ತಂದಿದ್ರು. ಆದ್ದರಿಂದ ನಾನು ಮೊದಲೇ ಯೋಚಿಸಿದ್ದ ಉಪಾಯ ಚೆನ್ನಾಗಿ ಕೆಲಸ ಮಾಡ್ತು. ಧರ್ಮರಾಯನ ಪಾತ್ರ ಮಾಡುತ್ತಿದ್ದ ವ್ಯಕ್ತಿ ನನ್ನನ್ನು ನಲ್ಲೀತೆರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಬ್ಬ ನಾಪಿತ ಅಂದ್ರೆ ಕ್ಷೌರಿಕ ನನ್ನ ಗಡ್ಡ ಮೀಸೆ ಮತ್ತು ತಲೆಯ ಕೂದಲನ್ನು ತೆಗೆದು ಬೋಳಿಸಿದನು. ನಂತರ ನನ್ನನ್ನು ನೀರಿನಲ್ಲಿ ಸ್ನಾನ ಮಾಡಿಸಿ ಚೆನ್ನಾಗಿ ಶುಚಿಗೊಳಿಸಿದನು. ಅದಾದ ಮೇಲೆ ನಾಟಕದ ಮನೆಯಲ್ಲಿ ನನ್ನ ಮುಖಕ್ಕೆ ಕಂದು ಬಣ್ಣದ ಲೇಪ ಹಚ್ಚಿದ್ದರು. ತಲೆಗೆ ಉದ್ದವಾದ ಜಡೆ ಹಾಕಿದ್ದರು. ಮೈಗೆ ಬೃಹನ್ನಳೆಯ ವೇಷ ತೊಡಿಸಿದ್ದರು. ಹೀಗೆ ವೇಷ ಹಾಕಿಕೊಂಡು ನಾನು ನಾಟಕದ ಸಂಭಾಷಣೆ ಮತ್ತು ಕುಣಿತದ ಅಭ್ಯಾಸ ಮಾಡ್ತಿದ್ದೆ. ಸಂಜೆ ವೇಳೆ ಊರಿನ ಬೀದಿಯಲ್ಲಿ ಹೋದಾಗ ಮಕ್ಕಳು, ವೃದ್ಧರು ಮತ್ತು ಹೆಂಗಸರು ನನ್ನನ್ನು ನೋಡಿ ನಗುತ್ತಿದ್ದರು. ಗಡ್ಡ ಮೀಸೆ ಇದ್ದ ಹಿಂದಿನ ವೇಷಕ್ಕಿಂತ ಈ ಬೃಹನ್ನಳೆಯ ವೇಷದಲ್ಲಿ ಜನರು ನನ್ನನ್ನು ಇನ್ನೂ ಹೆಚ್ಚು ಗಮನಿಸುತ್ತಿದ್ದರು. ನಾನು ಇದುವರೆಗೆ ಬಯಲಾಟ ನೋಡಿರಲಿಲ್ಲ. ನಾಟಕ ನಡೆಯುವ ದಿನ ಸುತ್ತಮುತ್ತಲಿನ ಅನೇಕ ಊರುಗಳಿಂದ ಜನರು ಎತ್ತುಗಾಡಿಗಳನ್ನು ಬಂದು ಸೇರಿದ್ದರು. ಜಾತ್ರೆಗೆ ಬಂದಂತೆ ದೊಡ್ಡ ಜನಸಮೂಹ ನೆರೆದಿತ್ತು. ನಾಟಕ ಶುರುವಾಗುವ ಮೊದಲು ಎಲ್ಲ ಪಾತ್ರಧಾರಿಗಳು ರಂಗಮಂಚದ ಮುಂದೆ ನಿಂತು ದೀಪ ಹಚ್ಚಿ ದೇವರ ಹಾಡನ್ನು ಹಾಡುತ್ತಿದ್ದರು. ಆದರೆ ನಾನು ಇದುವರೆಗೆ ರಂಗಮಂಚದ ಮೇಲೆ ಏರಿರಲೇ ಇಲ್ಲ. ಆದ್ದರಿಂದ ನನಗೆ ತುಂಬ ಭಯವಿತ್ತು ಮತ್ತು ನಡುಕ ಶುರುವಾಯಿತು. ಯುದ್ಧರಂಗದಲ್ಲಿ ಶತ್ರುಗಳನ್ನು ಎದುರಿಸುವುದು ಸುಲಭ. ಆದರೆ ಇಲ್ಲಿ ನೂರಾರು ಜನರು ನನ್ನತ್ತ ನೋಡ್ತಿದ್ದಾರೆ. ನಾನು ತಪ್ಪು ಮಾಡಿದರೆ ಎಲ್ಲರೂ ನಗಬಹುದು ಎಂಬ ಭಯ ಕಾಡ್ತು. ರಂಗಮಂಚದ ಮುಂದೆ ಒಂದು ದೊಡ್ಡ ಪರದೆ ಹಾಕಲಾಗಿತ್ತು. ಸ್ವಲ್ಪ ಸಮಯದ ನಂತರ ಆ ಪರದೆ ಕೆಳಗೆ ಬಿತ್ತು. ಅದೇ ಕ್ಷಣದಲ್ಲಿ ಒಂದು ದೊಡ್ಡ ಸದ್ದು ಕೇಳಿತು. ನಗಾರಿ, ತಮಟೆ ಮತ್ತು ಇತರ ವಾದ್ಯಗಳು ಒಂದೇ ಬಾರಿ ಮೊಳಗಿದವು. ಅನೇಕ ದೀಪಗಳು ಬೆಳಗಿದವು. ನಾನು ಆಶ್ಚರ್ಯದಿಂದ ನೋಡಿದೆ. ಅಲ್ಲಿ 2 ದೊಡ್ಡ ಪಾತ್ರಗಳು ಕಾಣಿಸಿಕೊಂಡವು. ಒಂದು ಕೀಚಕನ ಪಾತ್ರ, ಇನ್ನೊಂದು ಭೀಮನ ಪಾತ್ರ. ಅವರಿಬ್ಬರು ದೊಡ್ಡ ದೊಡ್ಡ ಗದೆಗಳನ್ನು ಹೆಗಲ ಮೇಲೆ ಹೊತ್ತು ನಿಂತಿದ್ದರು. ಅವರ ವೇಷಭೂಷಣ ಮತ್ತು ರೂಪ ಎಷ್ಟು ಭವ್ಯವಾಗಿತ್ತೆಂದರೆ ಅವರು ನಿಜವಾಗಿಯೇ ಯುದ್ಧ ಮಾಡಿದರೆ ರಂಗಮಂಚವೇ ಒಡೆದು ಹೋಗುವಂತೆ ಕಾಣ್ತಿತ್ತು ಅಂತಂದ ಇಲ್ಲೇ ದಳವಾಯಿಯವರು ಹೇಳಕತ್ತಾರ. ಇಲ್ಲಿ ದಳವಾಯಿ ಬೃಹನ್ನಳೆಯ ವೇಷದಲ್ಲಿ ಅಂದರೆ ಒಟ್ಟಾರೆಯಾಗಿ ದಳವಾಯಿ ಬೃಹನ್ನಳೆಯ ವೇಷದಲ್ಲಿ ನಾಟಕಕ್ಕೆ ಸಿದ್ಧರಾಗಿರ್ತಾರ. ಮೊದಲ ಬಾರಿಗೆ ದೊಡ್ಡ ಜನಸಮೂಹದ ಮುಂದೆ ನಿಲ್ಬೇಕಾಗಿರ್ತೈತಿ. ಅವರಿಗೆ ಭಯ ಆಕ್ಕೈತಿ. ಆದ್ರೆ ನಾಟಕ ಆರಂಭ ಆದಾಗ ಕೀಚಕ ಮತ್ತು ಭೀಮನ ಭವ್ಯ ವೇಷಗಳನ್ನು ನೋಡಿ ಅವರು ಆಶ್ಚರ್ಯ ಪಡ್ತಾರ ಅಂತಂದು ಇಲ್ಲಿ ಲೇಖಕರ ಹೇಳಕೊರಟಾರ. ನಾಟಕದ ಆರಂಭವಾಗುವ ಮೊದಲು ಕೀಚಕ ಮತ್ತು ಭೀಮನ ಪಾತ್ರಧಾರಿಗಳಿಗೆ 2 ಕೋಳಿಗಳನ್ನು ಬಲಿ ಕೊಟ್ಟು ಕೋಳಿಗಳ ಕತ್ತನ್ನು ಕತ್ತರಿಸಿ ಬಂದ ರಕ್ತವನ್ನು ತಿಲಕದಂತೆ ಎಲ್ಲ ಪಾತ್ರಧಾರಿಗಳಿಗೆ ಹಣೆಗೆ ಹಚ್ಚಿದರು. ಇದು ನಾಟಕ ಯಶಸ್ವಿಯಾಗಲೆಂದು ಮಾಡಿದ ಒಂದು ಆಚರಣೆ. ನಂತರ ದೊಡ್ಡ ಮೆರವಣಿಗೆ ಆರಂಭವಾಯಿತು. ಅನೇಕ ದೀಪಗಳು, ಬೆಂಕಿಯ ಜ್ವಾಲೆಗಳು, ಕಹಳೆ, ಕೊಂಬು, ತಮಟೆ ಮತ್ತು ನಾಗರಿಕರ ಸದ್ದಿನಿಂದ ವಾತಾವರಣ ತುಂಬಿಬಿಟ್ಟಿತ್ತು. ಬೆಂಕಿಯ ಜ್ವಾಲೆಗಳು ಎತ್ತರಕ್ಕೆ ಏರುತ್ತಿದ್ದವು. ಪ್ರೇಕ್ಷಕರು ಜೋರಾಗಿ ಕೂಗಿ ಹರ್ಷ ವ್ಯಕ್ತಪಡಿಸುತ್ತಿದ್ದರು.
ಅವರ ಕೂಗಾಟವನ್ನು ಮೀರಿಸುವಷ್ಟು ಜೋರಾಗಿ ವಾದ್ಯಗಳು ಮೊಳಗುತ್ತಿದ್ದವು. ಭೀಮ ಮತ್ತು ಕೀಚಕರ ಪಾತ್ರಧಾರಿಗಳು ಭವ್ಯವಾಗಿ ನಡೆದು ಜನಸಾಗರದ ಮಧ್ಯೆ ರಂಗಮಂಚದ ಮೇಲೆ ಬಂದರು. ನಾಟಕ ಬಹಳ ವೈಭವದಿಂದ ಆರಂಭವಾಯಿತು. ಆದರೆ ಮಧ್ಯರಾತ್ರಿ ಒಂದು ವಿಚಿತ್ರ ಘಟನೆ ನಡೆಯಿತು. ಉತ್ತರ ಕುಮಾರನ ಪಾತ್ರ ಮಾಡುತ್ತಿದ್ದ ವ್ಯಕ್ತಿ ಮೂತ್ರಕ್ಕೆ ಹೋಗಲು ರಂಗಮಂಚದ ಹಿಂದಕ್ಕೆ ಹೋದನು. ಅಲ್ಲಿ ಇದ್ದ ನಾಯಿಗಳು ಅವನನ್ನು ನೋಡಿ ಬೊಗಳತೊಡಗಿದವು. ಹೆಂಗಸರ ಮುಂದೆ ತನ್ನ ಪರಾಕ್ರಮದ ಬಗ್ಗೆ ದೊಡ್ಡದಾಗಿ ಹೇಳಿಕೊಂಡಿದ್ದ ಉತ್ತರ ಕುಮಾರ ಕೋಪದಿಂದ ಒಂದು ಕಲ್ಲು ತೆಗೆದು ನಾಯಿಯ ಕಡೆಗೆ ಎಸೆದ. ಇದರಿಂದ ನಾಯಿಗಳು ಇನ್ನಷ್ಟು ಕೋಪಗೊಂಡವು. 4-5 ನಾಯಿಗಳು ಸೇರಿ ಅವನನ್ನು ಬೆನ್ನಟ್ಟಲು ಪ್ರಾರಂಭಿಸಿದವು. ಸಾಮಾನ್ಯವಾಗಿ ಊರಿನಲ್ಲಿ ಕಾಣುತ್ತಿದ್ದ ಆ ನಾಯಿಗಳು ಈಗ ಅವನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದನ್ನು ನೋಡಿ ಉತ್ತರ ಕುಮಾರ ತುಂಬ ಹೆದರಿದ್ದನು. ಮೊದಲು ರಂಗಮಂಚದ ವಿರುದ್ಧ ದಿಕ್ಕಿನಲ್ಲಿ ಓಡಿದನು. ನಾಯಿಗಳು ಅವನನ್ನು ಹೆದರಿಸಿ ಓಡಿಸುತ್ತಿರುವುದನ್ನು ಕಂಡು ಇನ್ನೂ ಧೈರ್ಯದಿಂದ ಅವನ ಹಿಂದೆ ಓಡಿದವು. ಅವು ನಿರಂತರವಾಗಿ ಬೊಗಳುತ್ತಾ ಬೆನ್ನಟ್ಟಿದವು. ಭಯದಿಂದ ಉತ್ತರ ಕುಮಾರನಿಗೆ ರಂಗಮಂಚದ ಕಡೆಗೆ ಹಿಂದಿರುಗಲು ಕೂಡ ಆಗಲಿಲ್ಲ. ಬೇರೆ ದಾರಿ ಕಾಣದೆ ಕಾಡಿನ ಕಡೆಗೆ ಓಡತೊಡಗಿದನು. ಆದರೂ ನಾಯಿಗಳು ಬಿಡಲಿಲ್ಲ. ಅವುಗಳ ತೀಕ್ಷ್ಣ ಹಲ್ಲುಗಳಿಂದ ತಪ್ಪಿಸಿಕೊಳ್ಳಲು ಕೊನೆಗೆ ಯಾವುದಾದರೂ ಮರ ಹತ್ತಲೇಬೇಕು ಎಂದು ಅವನಿಗೆ ಅನ್ನಿಸ್ತು. ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ ನಾಟಕ ಅದ್ಧೂರಿಯಾಗಿ ಪ್ರಾರಂಭ ಆಯ್ತು. ಆದ್ರೆ ಮಧ್ಯರಾತ್ರಿ ಉತ್ತರ ಕುಮಾರನ ಪಾತ್ರಧಾರಿ ನಾಯಿಗಳಿಗೆ ಕಲ್ಲು ಎಸೆದ ಕಾರಣ ಅವನನ್ನು ಬೆನ್ನಟ್ಟಿದವು. ಭಯಗೊಂಡ ಅವನು ಕಾಡಿನ ಕಡೆಗೆ ಓಡಿ ಕೊನೆಗೆ ಮರ ಹತ್ತುವ ಪರಿಸ್ಥಿತಿಗೆ ಸಿಲುಕಿದನಂತಂದ ಇಲ್ಲಿ ಕವಿ ಹೇಳ್ತಾರೆ. ನಾಟಕ ನಡೆಯುತ್ತಿದ್ದ ರಾತ್ರಿ ಕಾವೇರಿಪುರದವರ ಸಂತೋಷವನ್ನು ಹಾಳು ಮಾಡಲು ಬೈರಾಪುರದವರ ಕೆಲವರು ಒಂದು ಕುತಂತ್ರ ಮಾಡಿದರು. ನಾಯಿಗಳ ಭಯದಿಂದ ಓಡಿ ಅಡಗಿದ್ದ ಉತ್ತರ ಕುಮಾರರನ್ನು ಯಾರೋ ಉದ್ದೇಶಪೂರ್ವಕವಾಗಿ ಮರೆ ಮಾಡಿದ್ದಾರೆ ಎಂದು ಗುಸುಗುಸು ಮಾತನಾಡಲು ಹರಡಿಸಿದರು. ಈ ಸುದ್ದಿ ನಿಧಾನವಾಗಿ 2 ಜನರ ಊರ ಕಿವಿಗೆ ಬಿತ್ತು. ಆಗ ಹಳೆಯ ದ್ವೇಷಗಳೆಲ್ಲ ಮತ್ತೆ ನೆನಪಿಗೆ ಬಂದವು. ಹಿಂದಿನ ವರ್ಷ ಮಾರಿ ಹಬ್ಬದ ವೇಳೆ ಕಾವೇರಿಪುರದವರ ಊರಿನ ಚರಗ ಹಬ್ಬದ ಪವಿತ್ರ ಒಂದು ವಸ್ತುದು ಹೊತ್ತು ಹೋಗಿದ್ದನ್ನು ಬೈರಾಪುರದವರು ಅವಮಾನವೆಂದುಕೊಂಡಿದ್ದರು. ಅದಕ್ಕೆ ಪ್ರತಿಯಾಗಿ ಕಾವೇರಿಪುರದ ಕೆಲ ಯುವಕರು ಬೈರಾಪುರದ ಒಬ್ಬ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗಿದ್ದರು ಎಂಬ ಮಾತುಗಳನ್ನು ಹರಿದಾಡಿದವು. ಇದರಿಂದ 2 ಊರಿನ ನಡುವೆ ಈಗಾಗಲೇ ವೈಮನಸ್ಸು ಇತ್ತು. ಈ ಹಳೆಯ ಕೋಪಗಳು ನಾಟಕದ ರಾತ್ರಿ ಮತ್ತೆ ಭುಗಿಲೆದ್ದವು. ಮೊದಲು ಹೆಂಗಸರು ಬಾಯಿ ಜಗಳ ಆರಂಭಿಸಿದರು. ನಂತರ ಗಂಡಸರು ಕೊಡಲಿ, ಮಚ್ಚು, ದೊಣ್ಣೆ ಹಿಡಿದು ಜಗಳಕ್ಕಿಳಿದರು. ಸ್ವಲ್ಪ ಸಮಯದಲ್ಲಿ ದೊಡ್ಡ ಹೊಡೆದಾಟ ಶುರುವಾಯಿತು. ಯಾರು ಯಾರನ್ನು ಹೊಡೆಯುತ್ತಿದ್ದಾರೆ ಎಂಬುದೇ ಗೊತ್ತಾಗದಷ್ಟು ಗೊಂದಲ ಉಂಟಾಯಿತು. ಎಲ್ಲೆಲ್ಲೋ ಕಿರುಚಾಟ, ಅಳಲು, ಗಾಯಗೊಂಡವರ ನರಳಾಟ ಕೇಳಿಸುತ್ತಿತ್ತು. ಕೆಲವರು ಮನೆಯೊಳಗೆ ಅಡಗಿಕೊಳ್ಳಲು ಪ್ರಯತ್ನಿಸಿದರೂ ಅವರನ್ನು ಹೊರಗೆಳೆದು ಜಗಳದ ಮಧ್ಯೆ ತಳ್ಳುತ್ತಿದ್ದರು. ಭಯದಿಂದ ನಾಟಕ ನೋಡಲು ಬಂದ ಜನರೆಲ್ಲ ಓಡಿ ಹೋದರು. ನಾಟಕ ನಡೆಯುತ್ತಿದ್ದ ಬಯಲು ಖಾಲಿಯಾಯಿತು. ಹೆಂಗಸರು ತಮ್ಮ ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡು ಅಳುತ್ತಿದ್ದರು. ಕೆಲವರು ಶಾಪ ಹಾಕ್ತಿದ್ದರು. ಗಂಡಸರು ಪರಸ್ಪರ ಬೈದುಕೊಳ್ತಿದ್ರು. ಜಗಳದಲ್ಲಿ ಹಲವಾರು ಗಾಯಗೊಂಡು ನೆಲದಲ್ಲಿ ಬಿದ್ದಿದ್ದರು. ಆಗ ಕೆಲವರು ವಯಸ್ಸಾದ ಅಜ್ಜಿಯರು ನೀರು ತಂದು ಯಾವ ಊರಿನವರು ಆದರೂ ಎಂದು ನೋಡದೆ ಗಾಯಗೊಂಡ ಎಲ್ಲರಿಗೂ ಕುಡಿಯಲು ನೀರು ಕೊಟ್ಟರು. ಅಷ್ಟರಲ್ಲಿ ಸುದ್ದಿ ಶ್ರೀರಂಗಪಟ್ಟಣದ ಅರಮನೆಗೂ ತಲುಪಿತ್ತು. 2 ಕಡೆಗಳಿಂದ ಜನರು ಓಡಾಡುತ್ತಿದ್ದರು. ಆದರೆ ಈ ಜಗಳ ಕೇವಲ ನಾಟಕದ ವಿಷಯವಲ್ಲ. ಹಲವು ವರ್ಷಗಳಿಂದ ಮನಸ್ಸಿನಲ್ಲಿ ಇದ್ದ ದ್ವೇಷಗಳ ಸ್ಫೋಟ ಆಗಿತ್ತು. ಆ ರಾತ್ರಿ ನಾನು ಎಲ್ಲವನ್ನೂ ನೋಡುತ್ತಿದ್ದೆ. ಭಯದಿಂದ ನನ್ನ ದೇಹ ನಡುಗುತ್ತಿತ್ತು. ನನ್ನ ಮುಖದ ಮೇಲೆ ಹಚ್ಚಿದ್ದ ಬಣ್ಣದ ಬೆವರಿನಿಂದ
ಕರಗುತ್ತಿತ್ತು. ಜಗಳ ನಡೆಯುತ್ತಿದ್ದಾಗ ಕಾವೇರಿಪುರದ ಸುತ್ತಲಿನ ಹೊಲಗದ್ದೆಗಳ ಮೇದಗಳು ಒಣ ಹುಲ್ಲಿನ ರಾಶಿಗಳು ಬೆಂಕಿ ಹಿಡಿದು ಉರಿಯತೊಡಗಿದ್ದವು. ಮರದ ಮೇಲೆ ಅಡಗಿದ್ದ ಉತ್ತರ ಕುಮಾರನಿಗೂ ಈ ಎಲ್ಲ ದೃಶ್ಯ ಕಾಣಿಸುತ್ತಿತ್ತು. ಆದರೆ ನಾಯಿಗಳ ಭಯದಿಂದ ಅವನು ಕೆಳಗೆ ಇಳಿಯಲು ಧೈರ್ಯ ಮಾಡಲಿಲ್ಲ. ಬೆಳಗ್ಗೆ ಜಗಳ ಮುಗಿದಾಗ ಕಾವೇರಿಪುರದ ಅನೇಕ ಜನರು ಗಾಯಗೊಂಡು ನರಳಾಡುತ್ತಿದ್ದರು. ನನಗೆ ತುಂಬ ಭಯವಾಯಿತು. ಹಿಂದೆ ನಾನು ಸಿಪಾಯಿಯಾಗಿದ್ದಾಗ ನನ್ನ ಜೊತೆ ಸೈನ್ಯ ಇತ್ತು. ಆದರೆ ಈಗ ನಾನು ಒಬ್ಬನೇ ಇದ್ದೆ. ನನ್ನನ್ನು ರಕ್ಷಿಸಲು ಯಾರೂ ಇರಲಿಲ್ಲ. ನಾನು ಯುದ್ಧಗಳನ್ನೇ ಕಂಡವನು, ಸಾವಿನ ಮಧ್ಯೆ ನಡೆದವನು. ಆದರೆ ಈ ಚಿಕ್ಕ ಊರಿನ ಜಗಳಕ್ಕೆ ಯಾಕೋ ಇಷ್ಟು ಹೆದರುತ್ತಿದ್ದೇನೆ ಎಂದು ಯೋಚಿಸಿದನು. ಆದರೆ ನಿಜ ಏನೆಂದರೆ, ಈಗ ನನ್ನ ಕೈಯಲ್ಲಿ ಶಕ್ತಿ ಇರಲಿಲ್ಲ, ನನ್ನ ಜೊತೆ ಸೈನ್ಯ ಇರಲಿಲ್ಲ. ಒಂಟಿತನ ನನ್ನನ್ನು ಕಾಡ್ತಿತ್ತು. ಅದಕ್ಕೆ ನನ್ನ ಎದೆಯಲ್ಲಿ ಭಯ ತುಂಬಿಕೊಂಡಿತ್ತು ಮತ್ತು ನಾನು ಕಂಗಾಲಾಗಿದ್ದೆ ಅಂತಂದು ಹೇಳ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಏನಪ್ಪ ಅಂದ್ರೆ, ಒಂದು ನಾಟಕ ವೇಳೆ ಆರಂಭ ಸಣ್ಣ ಗೊಂದಲ ಎರಡು ಊರಿನ ಹಳೆಯ ದ್ವೇಷಗಳನ್ನು ಕೆದಕಿ ದೊಡ್ಡ ಗಲಭೆಯಾಗಿ ಮಾರ್ಪಟ್ಟಿತ್ತು. ಜನರು ಪರಸ್ಪರ ಹೊಡೆದಾಡಿದ್ರು, ಬೆಂಕಿ ಹಚ್ಚಿದ್ರು, ಗಾಯಗೊಂಡಿದ್ರು. ಇದನ್ನೆಲ್ಲ ಕಂಡ ದಳವಾಯಿ ಒಂಟಿತನ ಮತ್ತು ಭಯದಿಂದ ತುಂಬಿ ಹೋಗಿರ್ತಾನಂತಂದು ಇಲ್ಲಿ ಲೇಖಕರು ಹೇಳ್ಯಾರ. ಒಟ್ಟಾರೆಯಾಗಿ ಈ ಟೋಟಲ್ ಚಾಪ್ಟರ್ ಏನಪ್ಪ ಅಂದ್ರೆ, ಇಲ್ಲಿ ಆ ದಳವಾಯಿ ಸೈನಿಕ ಗ್ರಾಮದಲ್ಲಿ ಕಳೆದ ಕೆಲವು ಅನುಭವಗಳನ್ನು ವಿವರಿಸ್ತಾನ. ಕಾಡಿನಂಚಿನಲ್ಲಿದ್ದ ಧರ್ಮಛತ್ರದಲ್ಲಿ ವಾಸಿಸುತ್ತಿದ್ದ ಅವನು ಒಂದು ರಾತ್ರಿ ಹುಲಿ ಗ್ರಾಮಕ್ಕೆ ಬಂದ ಘಟನೆಗೆ ಸಾಕ್ಷಿಯಾಗ್ತಾರ. ನಂತರ ನಲ್ಲಿತೊರೆ ಜಂಗಮ ಸಂತ ಮತ್ತು ಗ್ರಾಮಸ್ಥರು ಹೇಳುತ್ತಿದ್ದ ಕಥೆಯ ಹಳೆಯ ಕಥೆಗಳನ್ನು ಕೇಳ್ತಾರ. ಗ್ರಾಮದಲ್ಲಿ ನಡೆದ ಗಂಗಾ ಪೂಜೆ, ಮದುವೆ, ಜಾತ್ರೆ ಮತ್ತು ಜನರ ಸಂಪ್ರದಾಯಗಳನ್ನು ಹತ್ತಿರದಿಂದ ಗಮನಿಸಿರ್ತಾರ. ಮದುವೆಯ ಮೆರವಣಿಗೆಯಲ್ಲಿ ಕುಣಿದು ಗ್ರಾಮಸ್ಥರ ಪ್ರೀತಿ ಗಳಿಸ್ತಾರ. ನಂತರ ಊರಿನವರು ಅವರನ್ನು ಬಯಲಾಟದ ನಾಟಕದಲ್ಲಿ ಬೃಹನ್ನಳೆಯ ಪಾತ್ರ ಮಾಡಲು ಆಯ್ಕೆ ಮಾಡ್ಕೋತಾರ. ಆಮ್ಯಾಗ ದಳವಾಯಿ ಆ ಪಾತ್ರವನ್ನು ಒಪ್ಪಿಕೊಂಡು ನಾಟಕದ ಅಭ್ಯಾಸ ಮಾಡ್ತಾರ. ನಾಟಕ ನಡೆಯುವ ದಿನ ಸುತ್ತಮುತ್ತಲಿನ ಊರುಗಳಿಂದ ಜನರು ಸೇರ್ತಾರ. ಆದ್ರೆ ಹಳೆಯ ವೈಮನಸ್ಸುಗಳಿಂದ ಕಾವೇರಿಪುರ ಮತ್ತು ಬೈರಾಪುರದ ಜನರ ನಡುವೆ ಜಗಳ ಉಂಟಾಕತಿ. ಆ ಜಗಳ ದೊಡ್ಡ ಗಲಭೆಯಾಗಿ ಮಾರ್ಪಟ್ಟು ಹಲವಾರು ಗಾಯಗೊಳ್ತಾರ. ಈ ಎಲ್ಲ ಘಟನೆಗಳನ್ನು ಕಂಡ ದಳವಾಯಿ ಜೀವನದ ಭಯ, ಒಂಟಿತನ, ಗ್ರಾಮೀಣ ಸಂಸ್ಕೃತಿ ಮತ್ತು ಮಾನವನ ಸಂಬಂಧಗಳ ಬಗ್ಗೆ ಆಳವಾದ ಅನುಭವವನ್ನು ಪಡಿತಾನ. ಒಟ್ಟಾರೆಯಾಗಿ ಈ ಪಾಠ ನಮಗೆ ಏನು ಕಲಿಸ್ಕೊಡ್ತೈತಪ್ಪ ಅಂದ್ರೆ, ಸಣ್ಣ ವಿಷಯಗಳನ್ನು ದೊಡ್ಡ ಜಗಳಗಳಾಗಿ ಮಾಡ್ಕೋಬಾರ್ದು ಎಂಬುದನ್ನು ಕಲಿಸ್ಕೊಡ್ತೈತಿ. ಕೋಪ, ಅಹಂಕಾರ ಮತ್ತು ಹಳೆಯ ದ್ವೇಷಗಳನ್ನು ಸಮಾಜದ ಶಾಂತಿಯನ್ನು ಹಾಳು ಮಾಡ್ತಾವೆ ಎಂಬುದನ್ನು ನಾವು ತಿಳ್ಕೊತೀವಿ. ಕಷ್ಟದ ಸಂದರ್ಭದಲ್ಲಿ ಧೈರ್ಯದಿಂದ ಬದುಕನ್ನು ಎದುರಿಸ್ಬೇಕಂತಂದು ಈ ಪಾಠ ನಮಗೆ ಹೇಳ್ಕೊಡ್ತೈತಿ. ಜನರೊಂದಿಗೆ ಪ್ರೀತಿ, ಸಹಕಾರ ಮತ್ತು ಮಾನವೀಯತೆಯಿಂದ ವರ್ತಿಸಬೇಕು. ಹಂಗೆ ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೇಕಂತಂದು ಸಂದೇಶ ಕೊಡ್ತೈತಿ. ಹಾಗೆ ನಮ್ಮ ಸಂಸ್ಕೃತಿ, ಜನಪದ ಕಲೆಗಳು ಮತ್ತು ಗ್ರಾಮೀಣ ಜನರ ಮೌಲ್ಯವನ್ನು ಗೌರವಿಸ್ತೈತೆ ಅಂತಂದು ಈ ಪಾಠ ನಮಗೆ ಹೇಳ್ಕೊಡ್ತೈತಿ. ವಿಡಿಯೋ ಹೆಂಗೆ ಅನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಂಗೆ ಭಾಳ ಖುಷಿ ಆಗುತ್ತೆ. ದಿನ ಹಿಂಗೊಂಚೂರು ಇನ್ಕ್ರೀಸ್ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತಂದು ಆಶಿಸ್ತೀನಿ. ಹೆಂಗೆ ಅನಿಸ್ತಂತಂದು ಕಮೆಂಟ್ ಮಾಡಿರಿ. ಹಂಗೆ ಇನ್ನೊಂದು ಮಾತೇನಪ್ಪ ಅಂದ್ರೆ, ಬೇರೆ ವಿಡಿಯೋ ಮಾಡಬೇಕು ಬೇಡ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಧನ್ಯವಾದಗಳು. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ನಮಸ್ಕಾರ.